ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ರಾಜ್ಯದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಮುಚ್ಚುವ ಹಂತಕ್ಕೆ ಬಂದಿರೋದು ನಿಜವಾಗಲೂ ಕೂಡ ಆತಂಕ, ಕಳವಳ ಇದೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ದಾಖಲಾತಿ ಸರಿಯಾದ ರೀತಿಯಲ್ಲಿ ಬರ್ತಿಲ್ಲ ಅನ್ನುವಂಥ ಆತಂಕ ಎದುರಾಗ್ತಾ ಇದೆ. ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿ ಆಗಿರುವಂಥ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಏನಾಗ್ತಾ ಇದೆ, ಯಾಕೆ ಈ ರೀತಿಯಾಗಿ ದಾಖಲಾತಿ ಕುಸಿತ ಆಗ್ತಾ ಇದೆ, ಇದಕ್ಕೆ ಕಾರಣ ಏನು ಅಂತೇಳಿ. ಅಂದರೆ ಕೆಲವೊಂದಿಷ್ಟು ವಿಭಾಗಗಳು ಇರ್ತಾವಲ್ಲ, ವಿಷಯಗಳು, ಆ ಭಾಗದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆನೇ ಇಲ್ಲ. ಇದು ಕುಸಿತ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆ ಭಾಗಗಳಂದರೆ ಆ ವಿಭಾಗಗಳನ್ನು ಮುಚ್ಚುವ ಹಂತಕ್ಕೆ ಬಂದಿರುವಂಥದ್ದು ವಿಶ್ವವಿದ್ಯಾಲಯ. ಇದಕ್ಕೆ ನಾನಾ ಕಾರಣಗಳು ಕೂಡ ಇದ್ದಾವೆ. ಹಾಗಾದರೆ ಇದನ್ನು ಸರಿ ಮಾಡೋದು ಹೇಗೆ, ಯಾಕೆ ಹೀಗೆ ಆಗ್ತಾ ಇದೆ? ಇತ್ತೀಚಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಯಾಕೆ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ವಿದ್ಯಾರ್ಥಿಗಳ ಬರ, ಮೈಸೂರು ವಿವಿ ಸಮಸ್ಯೆ. ಮೈಸೂರು ವಿಶ್ವವಿದ್ಯಾಲಯ ಅಂತ ಹೇಳಿದ್ರೆ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿರುವಂತಹ ವಿಶ್ವವಿದ್ಯಾಲಯ, ಆದರೆ ಈಗ ಈ ರೀತಿಯ ಸಮಸ್ಯೆಯನ್ನ ಎದುರಿಸ್ತಾ ಇದೆ. ವಿಶ್ವವಿದ್ಯಾಲಯದ 9 ವಿಭಾಗಗಳಿಗೆ ವಿದ್ಯಾರ್ಥಿಗಳಿಲ್ಲ. ಮೈಸೂರು ವಿವಿಯ 20 ವಿಷಯಗಳಿಗೆ ಈಗ CET ಕ್ಯಾನ್ಸಲ್ ಮಾಡಲಾಗಿದೆ. ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ ಏನಿರುತ್ತಲ್ಲ ಅದು ಕ್ಯಾನ್ಸಲ್ ಆಗಿದೆ. ಪ್ರವೇಶ ವಹಿಸಿ ಕಳೆದ ವರ್ಷ 9,000 ಅರ್ಜಿಗಳು ಬಂದಿತ್ತು. 2025-26ನೇ ಸಾಲಿಗೆ ಕೇವಲ 5,119 ಅರ್ಜಿಗಳು ಮಾತ್ರ ಸಲ್ಲಿಕೆ ಆಗಿವೆ. ಮುಚ್ಚುವ ಭೀತಿಯಲ್ಲಿ 9 ವಿಭಾಗಗಳು ಇವೆ. ಈಗ ಮೈಸೂರು ವಿವಿ ಕುಲಪತಿ ಆಗಿರುವಂಥ ಪ್ರೊಫೆಸರ್ ಲೋಕನಾಥ್ ಈ ರೀತಿಯ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಗೊಂದು ವಿವಿ ಸ್ಥಾಪನೆ ಬಳಿಕ ಈ ರೀತಿಯ ದಾಖಲಾತಿ ಕುಸಿತ ಆಗ್ತಾ ಇದೆ ಅನ್ನೋದು. ವಿವಿ ವ್ಯಾಪ್ತಿಯ 232 ಕಾಲೇಜುಗಳ ಸಂಖ್ಯೆ ಈಗ 111ಕ್ಕೆ ಇಳಿಕೆಯಾಗಿದೆ. ಹಾಗಾದರೆ ಏನು ಕಾರಣ ಇರಬಹುದು? ಈಗ CET ಎಕ್ಸಾಮ್ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಅರ್ಜಿಗಳು ಅಂದರೆ ಆ ವಿಭಾಗದಲ್ಲಿ ಎಷ್ಟು ವಿಷಯಗಳು ಬೇಕಾಗುತ್ತಲ್ಲ ಅದಕ್ಕಿಂತ ಹೆಚ್ಚಾಗಿ ಏನಾದರೂ ಅರ್ಜಿಗಳು ಬಂದರೆ ಮಾತ್ರ ಅದನ್ನು CET ಮಾಡಲಾಗುತ್ತೆ. ಬಟ್ ಎಷ್ಟು ವಿಷಯಗಳಿದ್ದಾವೆ ಅದಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳು ಅಥವಾ ಅರ್ಜಿಗಳು ಬಂದಿರುವಂಥ ಹಿನ್ನೆಲೆಯಲ್ಲಿ ಇದನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಅಂದರೆ ಅದನ್ನು ಆ ಎಕ್ಸಾಮ್ ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ ನಡೆಯೋದೇ ಅವಶ್ಯಕತೆ ಇಲ್ಲ ಅಂತ. ಈಗ ಎಕ್ಸಾಂಪಲ್ ಒಂದು 60 ಸೀಟ್ ಅಂತ ಅಂದ್ಕೊಳ್ಳೋಣ, 60 ಸೀಟ್ಗಳು ಬಂದರೆ ಎಕ್ಸಾಮ್ದು ಅವಶ್ಯಕತೆ ಇರೋದಿಲ್ಲ. ಆ ರೀತಿಯಾಗಿ ಕಾಂಪಿಟೇಷನ್ ಇಲ್ಲ ಅಂತ. ಹಾಗಾದರೆ ವಿಶ್ವವಿದ್ಯಾಲಯಕ್ಕೆ ಇರುವಂಥ ಸವಾಲುಗಳೇನು, ಯಾಕೆ ಹಿಂಗಾಗ್ತಾ ಇದೆ, ಮುಂದೆ ಏನು ಮಾಡಬಹುದು, ಇದನ್ನು ಸರಿ ಮಾಡಬಹುದು ಅನ್ನೋದಕ್ಕೆ ನೋಡಿ. ಪ್ರಮುಖವಾಗಿ ಒಂದೊಂದೇ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿರೋದ್ರಿಂದಾಗಿ ಈ ರೀತಿಯ ಚಾಲೆಂಜ್ ಇದೆ. ವಿದ್ಯಾರ್ಥಿಗಳ ಸಂಖ್ಯೆ ಅಥವಾ ದಾಖಲಾತಿಯ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನುವಂಥ ವಿಚಾರ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅಂದರೆ ಆಯಾಯ ಜಿಲ್ಲೆಯಲ್ಲಿ ಒಂದೊಂದು ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿರೋದ್ರಿಂದಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತೇಳಿ. ಇನ್ನು ಕಾಯಂ ಬೋಧಕರ ಕೊರತೆ ಇದೆ ಅಂತ, ಸರಿಯಾದ ರೀತಿಯಲ್ಲಿ ಬೋಧಕರು ಸಿಗ್ತಾ ಇಲ್ಲ ಅನ್ನೋದು, ಕಾಯಮಾಗಿ ಪ್ರಾಧ್ಯಾಪಕರ ಕೊರತೆ ಇರೋದು, ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಸ್ಥಾಪನೆ, ಇದು ಒಂದು ಕಾರಣ. 5 ಸವಾಲುಗಳು ಇದ್ದಾವೆ ಯಾಕೆ ಹಿಂಗಾಗ್ತಾ ಇದೆ ಅನ್ನೋದ್ರ ಬಗ್ಗೆ. ಇನ್ನು ಎರಡನೇದು, ಕಾಯಂ ಬೋಧಕರ ಕೊರತೆ ಎದ್ದು ಕಾಣ್ತಾ ಇದೆ. ಇದಾದ ನಂತರ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪೈಪೋಟಿ ಜಾಸ್ತಿ ಆಗಿರೋದು, ಇದು ಒಂದು ಕೂಡ ಕಾರಣ. ಇನ್ನು ಇದಾದ ನಂತರ ವಿವಿಯಿಂದ ಅಸಮರ್ಪಕ ಕ್ಯಾಂಪೇನ್ ಸೆಲೆಕ್ಷನ್ ಆಗ್ತಾ ಇರೋದು, ಸರಿಯಾದ ರೀತಿಯಲ್ಲಿ ಸೆಲೆಕ್ಷನ್ ಇಲ್ಲದೇ ಇರೋದು, ಪ್ರಾಧ್ಯಾಪಕರ ಮಿತಿ ಮೀರ್ತಾ ಇದೆ, ಜಾತಿ ರಾಜಕಾರಣ, ಇದು ಬಹಳ ಇಂಪಾರ್ಟೆಂಟ್. ಇದಕ್ಕೂ ಕೂಡ ಜಾತಿ ರಾಜಕಾರಣದಿಂದಾಗಿ ದಾಖಲಾತಿಯ ಸಂಖ್ಯೆ ಕುಸಿತ ಆಗ್ತಾ ಇದೆ ಅಂತ. ಇನ್ನು ಪ್ರಮುಖವಾಗಿ ಮುಚ್ಚುವಂತಹ ಭೀತಿಯ ವಿಭಾಗಗಳು ಯಾವುವು ಅಂತೇಳಿ, ಯಾವ್ಯಾವ ವಿಭಾಗವನ್ನು ಮುಚ್ಚುವಂಥ ಹಂತಕ್ಕೆ ಬರಲಾಗಿದೆ, ಯಾಕೆ ಈ ವಿಭಾಗದಲ್ಲಿ ದಾಖಲಾತಿಯ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತೇಳಿ. ಪ್ರಮುಖವಾಗಿ MA ಸಂಸ್ಕೃತದಲ್ಲಿ ಕೇವಲ 2 ಅರ್ಜಿಗಳು ಮಾತ್ರ ಬಂದಿವೆ. MSc ಮಾಹಿತಿ ತಂತ್ರಜ್ಞಾನದಲ್ಲಿ ಕೇವಲ 2 ಅರ್ಜಿಗಳು, ಅಂದರೆ 2 ಅಪ್ಲಿಕೇಶನ್ ಮಾತ್ರ. MA ಹಿಂದಿಯಲ್ಲಿ ಅಲ್ಲೂ ಕೂಡ 2. MSc ಅನಿಮೇಷನಲ್ಲಿ 3 ಅರ್ಜಿಗಳು ಬಂದಿವೆ. MSc ಹ್ಯೂಮನ್ ಡೆವಲಪ್ಮೆಂಟ್ 9 ಜನ ಅರ್ಜಿಯನ್ನು ಹಾಕಿದ್ದಾರೆ. ಅದರಲ್ಲಿ ಅಡ್ಮಿಷನ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಬಟ್ ಅರ್ಜಿಗಳು ಬಂದಿರೋದು. ಇನ್ನು MTech ಮೆಡಿಟೇರಿಯಲ್ ಸೈನ್ಸಲ್ಲಿ 11 ಅರ್ಜಿಗಳು ಬಂದಿವೆ. ಇನ್ನು MA ಸಾರ್ವಜನಿಕ ಆಡಳಿತದಲ್ಲಿ 12, MA ಉರ್ದು ಅಲ್ಲಿ 13 ಅರ್ಜಿಗಳು. ಇನ್ನು MA ಮಾನವಶಾಸ್ತ್ರದಲ್ಲಿ 12.
ಈಗ ಈ 2, 10, 12 ಇದೆಯಲ್ಲ, 40ರಿಂದ 60 ಸೀಟ್ಗಳು ಇರ್ತವೆ. ಅದರಲ್ಲಿ 1-2 ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ಲಾಸ್ ಆಗುತ್ತೆ. ಒಬ್ಬೊಬ್ಬರಿಗೆ ಪಾಠ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಇದೆ. ಸೊ ಹಂಗಾಗಿ ಇದರ ಅವಶ್ಯಕತೆ ಇದೆಯಾ ಇಲ್ಲ, ಇದನ್ನು ಮುಚ್ಚಬೇಕಾ ಬೇಡ ಅನ್ನುವಂಥ ಚರ್ಚೆಗಳು ಈಗ. ಸೊ ಹಂಗಾಗಿ ಮೈಸೂರು ವಿಶ್ವವಿದ್ಯಾಲಯ ಎದುರಿಸ್ತಾ ಇರುವಂಥ ಈ ರೀತಿಯ ಸಮಸ್ಯೆಗಳು ಈಗಿರುವಂಥದ್ದು, ಇದನ್ನು ಸರಿ ಮಾಡೋದು ಹೇಗೆ ಅನ್ನೋದು, ಈಗಿನ ಡಿಜಿಟಲ್ ಯುಗದಲ್ಲಿ ಯಾವ ರೀತಿಯ ಒಂದು ಶಿಕ್ಷಣ ಬೇಕಾಗತ್ತೆ, ಹೇಗೆ ಕಾಂಪಿಟೇಷನ್ ನಡೀತಾ ಇದೆ ಅನ್ನೋದು, ಎಲ್ಲದರ ಬಗ್ಗೆ ಸುದೀರ್ಘವಾಗಿ 1 ಗಂಟೆಗಳ ಕಾಲ ಚರ್ಚೆಯನ್ನು ಮಾಡ್ತೀವಿ. ಇನ್ನು ಪ್ರಮುಖವಾಗಿ ಏನು ಬೆಳವಣಿಗೆ ಆಗ್ತಾ ಇದೆಯಲ್ಲ, ಈ ರೀತಿಯ ಸಮಸ್ಯೆ ಏನಾಗ್ತಾ ಇದೆಯಲ್ಲ, ಪ್ರೊಫೆಸರ್ ರಂಗರಾವ್ ಅವರು ಕೂಡ ಮಾತನಾಡಿದ್ದಾರೆ. ಯಾಕೆ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೇಳೋಣ ಬನ್ನಿ. ಜಿಲ್ಲೆಗೊಂದು ವಿಶ್ವವಿದ್ಯಾನಿಲಯ ಮಾಡುವ ಹುಚ್ಚು ಹಿಡಿದ್ಬಿಟ್ಟಿದೆ. ಇದು ಭಾಳ ಕೆಟ್ಟ ಸಂಪ್ರದಾಯ. ಯಾಕಂದರೆ ಆಗು ಹೋಗುಗಳನ್ನು ನಾವು ಚರ್ಚೆನೇ ಮಾಡ್ತಾ ಇಲ್ಲ. ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಬರುವ ರಿಸೋರ್ಸ್ ಕಡಿಮೆ ಆಗುತ್ತೆ, ಅಧ್ಯಾಪಕರುಗಳು ಅಲ್ಲಿ ಹೋಗಬೇಕಾ ಇಲ್ಲಿ ಹೋಗಬೇಕಾ ಅಂತ ಚಿಂತೆ ಮಾಡ್ತಾರೆ. ಇದೆಲ್ಲ ಮಾಡಿ ಯಾವ ಕಾರಣಕ್ಕೆ ಜಿಲ್ಲೆಗೊಂದು ವಿಶ್ವವಿದ್ಯಾನಿಲಯ ಮಾಡಿದ್ರೋ ಗೊತ್ತಿಲ್ಲ. ಚಾಮರಾಜನಗರಕ್ಕೊಂದು, ಹಾಸನಗೊಂದು, ಮಂಡ್ಯಗೊಂದು, ಹೀಗೆ ಬಂದ ಕಡೆಯಲ್ಲೆಲ್ಲ ವಿಶ್ವವಿದ್ಯಾನಿಲಯವನ್ನು ಮಾಡಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ವಿದ್ಯಾರ್ಥಿಗಳ ಕೊರತೆ ಪ್ರಾರಂಭ ಆಗಿದೆ ಇವಾಗ. ಕಾರಣ ಇಷ್ಟೇ, ಒಳ್ಳೆ ಅಧ್ಯಾಪಕರನ್ನು ಸಹ ಅಪಾಯಿಂಟ್ ಮಾಡ್ತಾ ಇಲ್ಲ ವಿಶ್ವವಿದ್ಯಾನಿಲಯ. ಯಾವುದೋ ಒಂದು ಕಾಲದಲ್ಲಿ ಅದು ರೋಸ್ಟರ್ ಸಿಸ್ಟಮ್ ಹಾಳಾಗಿದ್ದರಿಂದ ಇವತ್ತಿಗೂ ಅದನ್ನು ಸರಿ ಮಾಡಿ ಅಪಾಯಿಂಟ್ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ ಯೂನಿವರ್ಸಿಟಿಲಿ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಶಿಕ್ಷಣ ತಜ್ಞರಾಗಿರುವಂಥ ಬಿ ಗುರುರಾಜ್ ರಾವ್ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಸರ್. ಹಾಗೇನೆ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ IG ಶ್ರೀಕಾಂತ್ ಅವರು ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಸರ್. ಹಾಗೇನೆ ಪದವೀಧರ ಧನುಷ್ ಪೂಜಾರ್ ಅವರು ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಗುರುರಾಜ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈಗ ಈ ಹಿಂದೆ ಒಂದು ಕಾಲದಲ್ಲಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರುವಂಥ ವಿಶ್ವವಿದ್ಯಾಲಯ ಅದು, ಅದರಲ್ಲಿ ಅಲ್ಲಿ ಕಲ್ತಿದ್ದಾನಂದರೆ ಅದಕ್ಕೆ ಡಿಮ್ಯಾಂಡೇ ಬೇರೆ ಥರ ಇರ್ತಿತ್ತು. ಬಟ್ ಈ ರೀತಿಯ ಪರಿಸ್ಥಿತಿಗೆ ಬಂದಿರೋದು ಯಾಕೆ, ಏನು ಅನ್ಸುತ್ತೆ ಈ ಒಂದು ವರದಿಯನ್ನು ನೋಡಿದಾಗ? ಓದುವಂಥ ಎಲ್ಲ ಸಮಸ್ತ ವಿದ್ಯಾರ್ಥಿನಿಯರಿಗೆ ಶತ ನಮಸ್ಕಾರಗಳನ್ನು ಹೇಳುತ್ತಾ, ನನಗೆ ನೆನಪಾಗ್ತಕ್ಕಂಥ ಒಂದೇ ಒಂದು ವಿಷಯ ಏನು ಅಂತಂದರೆ, ಬಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳು ಒಂದೇ ಒಂದು ಮಾತು ಹೇಳ್ತಾರೆ, ಇದ್ದಂಗೆ ಇರಂಗಿಲ್ಲ, ಕಾಲ ಇದ್ದಂಗೆ ಇರಂಗಿಲ್ಲ. 5 ಪ್ಯಾರಾಮೀಟರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ಗೂ ಬರುತ್ತೆ. ಮೊದಲನೇದು ನೀವು ಹೇಗೆ 5 ಪಾಯಿಂಟ್ ಹೇಳಿದ್ರು, 5 ಪಾಯಿಂಟಿಗೆ 5 ಪ್ಯಾರಾಮೀಟರ್ ಇದ್ದೇ. ಮೊದಲನೇದು, ಯಾವುದೇ ವಿದ್ಯಾರ್ಥಿ ನೋಡ್ತಕ್ಕಂಥದ್ದು ಪ್ಲೇಸ್ಮೆಂಟ್ ಆಗ್ತಾ ಇದೆಯಾ ಇಲ್ಲ, ಎಷ್ಟು ಪ್ಲೇಸ್ಮೆಂಟ್ ಆಗ್ತಾ ಇದೆ, ಎಷ್ಟು ಅಮೌಂಟಿನ ಪ್ಲೇಸ್ಮೆಂಟ್ ನನಗೆ ಸಿಗ್ತಾ ಇದೆ. ಮಾತ್ರ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ನಿಮ್ಮದು. ಎಸ್ ಧನುಷ್ ಪೂಜಾರ್ ಅವರೇ, ಈಗ ನಿಮ್ಗೆ ಏನು ಅನಿಸ್ತದೆ ಈ ರೀತಿಯ ಬೆಳವಣಿಗೆ ನೋಡಿದಾಗ ಇತ್ತೀಚೆಗೆ? ಅಂದರೆ ಕ್ಯಾಂಪಸ್ ಸೆಲೆಕ್ಷನ್ ಯಾವ ರೀತಿ ಆಗಿರುತ್ತೆ? ಅಂದರೆ ಇದು ಪ್ರೊಫೆಸರ್ ಅಂದರೆ ಪ್ರಾಧ್ಯಾಪಕರದ್ದು ಸಮಸ್ಯೆನಾ ಅಥವಾ ಓದುವಂಥ ವಿದ್ಯಾರ್ಥಿದ ಸಮಸ್ಯೆನಾ ಇದು? ಸರ್, ಈಗ ನಿಮ್ಮ ರಿಪೋರ್ಟಲ್ಲೇ ನೋಡ್ದಂಗೆ ಯೂನಿವರ್ಸಿಟಿಗಳು ಜಾಸ್ತಿಯಾಗಿ ರನ್ ಆಗೋದು ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪಾರ್ಟ್ಮೆಂಟ್ಗಳ ಮೇಲೆ. ಈಗ ಏಕೆಂದರೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಬೇಕಾದಂಥ ಪದವಿ ಕಾಲೇಜುಗಳಲ್ಲಿ ಸಿಗ್ತವೆ. ಆದರೆ ಈ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ನಾತಕೋತ್ತರ ಪದವಿ ಪಡಿಬೇಕು ಅಂದಾಗ ವಿಶ್ವವಿದ್ಯಾಲಯಗಳಿಗೆ ಹೋಗಬೇಕಾಗುತ್ತೆ. ಈಗ ಬೆಂಗಳೂರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ, ನಾರ್ತಲ್ಲಿ ಕೋಲಾರಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ, ಈ ರೀತಿ ಇದೆ. ಹಿಂದೆ ಕರ್ನಾಟಕದಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಸರ್ಕಾರಿ ವಿಶ್ವವಿದ್ಯಾಲಯಗಳಿದ್ದು. ಈಗೇನು ಮಾಡಿದ್ದಾರೆ ಸರ್ಕಾರಗಳು, ಅಲ್ಲಿನ ಜನಪ್ರತಿನಿಧಿಗಳ ಆಸೆಗೋಸ್ಕರ ಅವರಿಗೆ ಅವೇನೋ ಫೇವರ್ ಮಾಡ್ತಾ ಇದ್ದೀವಿ ಅನ್ನೋ ರೀತಿ ಜಿಲ್ಲೆಗೊಂದೊಂದು ವಿಶ್ವವಿದ್ಯಾಲಯ ತೆಗೆದಿದ್ದಾರೆ. ಜಿಲ್ಲೆಗೊಂದೊಂದು ತೆಗೆದಿರೋದ್ರಿಂದ ಏನಾಗುತ್ತೆ, ಈಗ ನಿಮ್ಮ ಈಗ ಬಂದಂಗೆ ರಿಪೋರ್ಟ್ ಕೊಟ್ಟರಲ್ಲ, MA ಉರ್ದು ಲಿಸ್ಟು, MA ಲಿಸ್ಟು, ಅವೆಲ್ಲ ಸ್ಪೆಷಲೈಸೇಷನ್ ಅಥವಾ ನಿರ್ದಿಷ್ಟ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ತಗೊಳ್ತಾರೆ. ಸುತ್ತಮುತ್ತ ಇರ್ತಕ್ಕಂಥ 4-5 ಜಿಲ್ಲೆಗಳಿಂದ ಆ ವಿಷಯವನ್ನು ಓದ್ತಕ್ಕಂಥ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯಕ್ಕೆ ಹೋಗಿ ಕ್ಯಾಂಪಸ್ಗೆ ಹೋಗಿ ಓದ್ತಾರೆ. ನೀವು ಪ್ರತಿ ಒಂದು ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಕೊಟ್ಟಾಗ ಆ ಜಿಲ್ಲೆಯಲ್ಲಿ ಆ ಸಬ್ಜೆಕ್ಟ್ ಓದ್ತಕ್ಕಂಥ ಆಸಕ್ತಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕಡಿಮೆ ಇರ್ತಾರೆ. ಹಾಗಾಗಿ ನೀವು ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಮಾಡೋದ್ರಿಂದ ಏನಾಗುತ್ತೆ, ಆ ಸಬ್ಜೆಕ್ಟ್, ಈಗ ಎಲ್ಲ ಸಬ್ಜೆಕ್ಟ್ ಇಂಗ್ಲೀಷು, ಮ್ಯಾಥಮೆಟಿಕ್ಸು ಆ ಥರದ್ದಾದರೆ ಓಕೆ, ಕೆಲವೊಂದು ನಿರ್ದಿಷ್ಟ ವಿಭಾಗಗಳಿರ್ತಾವಲ್ಲ ಅದಕ್ಕೆ ಸಂಖ್ಯೆ ಆಸಕ್ತಿ ಇರೋರು ಕಡಿಮೆ ಇರ್ತಾರೆ. ನೀವು ಜಿಲ್ಲೆಗೊಂದೊಂದು ಮಾಡಿರೋದ್ರಿಂದ ಇನ್ನೂ ಸಂಖ್ಯೆ ಕಡಿಮೆ ಆಗುತ್ತೆ. ಒಂದು ಇನ್ನೊಂದು ಏನಂದರೆ, ಬೋಧಕರ
ಪ್ರಾಧ್ಯಾಪಕರ ನೇಮಕಾತಿ. ಒಂದು ವಿಶ್ವವಿದ್ಯಾಲಯದಲ್ಲಿ ಇಂತಿಷ್ಟು ವಿಭಾಗದಲ್ಲಿ ಇಂತಿಷ್ಟು ಪ್ರೊಫೆಸರ್ಗಳಿರಬೇಕು, ಇಂತಿಷ್ಟು ಅಸಿಸ್ಟೆಂಟ್ ಪ್ರೊಫೆಸರು, ಇಂತಿಷ್ಟು ಅಸೋಸಿಯೇಟ್ ಇರಬೇಕು ಅಂತ ಇರುತ್ತೆ UGC ನಿಯಮದ ಪ್ರಕಾರ. ಆ ಗೈಡ್ಲೈನ್ಸನ್ನು ರಾಜ್ಯ ಸರ್ಕಾರ ನನಗೆ ತಿಳಿದಿರೋ ಮಟ್ಟಕ್ಕೆ ಯಾವುದೇ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಆ ಮಟ್ಟದ ಬೋಧಕ ಸಿಬ್ಬಂದಿಗಳಿಲ್ಲ. ಅದಕ್ಕೆ ಕಾರಣ ಏನು ಅಂತ ಹುಡುಕಿದ್ರೆ, ಕೆಲವೊಂದು ವಿಶ್ವವಿದ್ಯಾಲಯಗಳಿಗೆ ರಾಜ್ಯ ಸರ್ಕಾರದಿಂದ ನೇಮಕಾತಿ ಆಗುತ್ತೆ, ಕೆಲವೊಂದು ವಿಶ್ವವಿದ್ಯಾಲಯಗಳಿಗೆ ವಿಶ್ವವಿದ್ಯಾಲಯ ತನ್ನದೇ ಆದಂತಹ ನೇಮಕಾತಿ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ರೆಕ್ರೂಟ್ ಮಾಡ್ಕೋಬೇಕಾಗತ್ತೆ. ಆದರೆ ನಾವು ಈ ವಿಶ್ವವಿದ್ಯಾಲಯಗಳು ಯಾವ ಲೆಗೆಸಿಯನ್ನು ಮೇಂಟೈನ್ ಮಾಡಿದಾವಲ್ಲ, ಮೈಸೂರು, ಬೆಂಗಳೂರು, ಈ ರೀತಿ ಧಾರವಾಡ, ಈ ರೀತಿ ಲೆಗೆಸಿ ಮೇಂಟೈನ್ ಮಾಡಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ಇತ್ತೀಚೆಗೆ ಬೋಧಕ ಸಿಬ್ಬಂದಿಗಳೇ ಇಲ್ಲ. ಏನಾಗ್ತಿದೆ ಅಂದರೆ, ಒಂದು ಡಿಪಾರ್ಟ್ಮೆಂಟಲ್ಲಿ ನಾನು ಮೊನ್ನೆ ಓದ್ತಾ ಇದ್ದೆ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಕೋಲಾರಲ್ಲಿ ಮಾಡಿದಾರಲ್ಲ, ಈ ಬೆಂಗಳೂರು ವಿಶ್ವವಿದ್ಯಾಲಯ ಟ್ರೈಫರ್ಕೇಟ್ ಮಾಡಿದ್ರು. ಅಲ್ಲಿ ಕೆಲವೊಂದು 4 ರಿಂದ 5 ವಿಭಾಗಗಳಲ್ಲಿ ಪರ್ಮನೆಂಟ್ ಪ್ರೊಫೆಸರ್ಗಳೇ ಇಲ್ಲ, ಎಲ್ಲ ಗೆಸ್ಟ್ ಫ್ಯಾಕಲ್ಟಿಗಳಿಂದ ಪಾಠ ಮಾಡಿಸ್ತಾರೆ. ಈ ರೀತಿ ಗೆಸ್ಟ್ ಫ್ಯಾಕಲ್ಟಿಗಳಿಂದ ಪಾಠ ಮಾಡಿಸೋದ್ರಿಂದ ಅವರಿಗೆ ಎಲ್ಲ UGC ನೆಟ್ ಅರ್ಹತೆ ಎಲ್ಲ ಇರ್ಬೋದು, ಆದರೆ ವಿದ್ಯಾರ್ಥಿಗಳಲ್ಲಿ ಮನಸ್ಥಿತಿ ಏನು ಬರುತ್ತೆ, ಇಲ್ಲಿ ಪಾಠ ಮಾಡೋರೇ ಇಲ್ಲ, ನಾನಿಲ್ಲಿ ಸೇರಿ ಏನು ಮಾಡಬೇಕಾಗಿದೆ ಅನ್ನೋದು ಬರುತ್ತೆ. ಈಗ ಕ್ಯಾಂಪಸ್ ಪ್ಲೇಸ್ಮೆಂಟ್ ಅನ್ನೋದು ಕೂಡ ಒಂದು ವಿದ್ಯಾರ್ಥಿಗಳಿರ್ತಕ್ಕಂತಹ ಆಂಬಿಷನ್, ಅದು ಆಂಬಿಷನ್ ಅನ್ಬೇಕು, ಅಥವಾ ನಾವು ಓದಿರೋದಕ್ಕೆ ತಕ್ಕ ವಿದ್ಯಾರ್ಹತೆಗೆ ತಕ್ಕಂಥ ಉದ್ಯೋಗ ನಮಗೆ ಸಿಗ್ತಾ ಇಲ್ಲ. ಹಾಗಾಗಿ ಶಿಕ್ಷಣ ಸಂಸ್ಥೆಗಳನ್ನು ಉದ್ಯೋಗ ಪಡೆಯೋದಕ್ಕೆ ಬಳಸ್ಕೊಳ್ತಕ್ಕಂಥ ಸಾಧನ ಆಗಿ ವಿದ್ಯಾರ್ಥಿಗಳು ತಿಳ್ಕೊಂಡಿದ್ದಾರೆ. ಈ ಮನಸ್ಥಿತಿಯಿಂದ ವಿದ್ಯಾರ್ಥಿಗಳು ಹೊರಗೆ ಬರಬೇಕು ಮತ್ತು ವಿಶ್ವವಿದ್ಯಾಲಯಗಳು ಕರೆಕ್ಟಾಗಿ UGC ನಿಯಮದ ಪ್ರಕಾರ ಬೋಧಕ ಸಿಬ್ಬಂದಿಗಳನ್ನು ತಗೊಳ್ಬೇಕು. ಇದಕ್ಕೆ ಸರ್ಕಾರನೂ ಕೂಡ ಧನ ಸಹಾಯ ಮಾಡಬೇಕು. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಒಂದು ಜರ್ನಲಿಸಮ್ ಕೋರ್ಸನ್ನೇ ಮುಚ್ಚಿದ್ದಾರೆ ಈ ವರ್ಷ. ಯಾಕೆ ಅಂತ ಕೇಳಿದ್ದಕ್ಕೆ ಅಲ್ಲಿ ಪಾಠ ಮಾಡೋರು ಇಲ್ಲ ಮತ್ತು ವಿದ್ಯಾರ್ಥಿಗಳು ಇಲ್ಲ. ಈ ರೀತಿ ನೀವು ಎಲ್ಲ ವಿಭಾಗಗಳನ್ನು ಮುಚ್ಕೊಳ್ತಾ ಬಂದರೆ ಕೊನೆಗೊಂದಿನ ಸರ್ಕಾರಿ ಅಥವಾ ಸಾರ್ವಜನಿಕ ವಿಶ್ವವಿದ್ಯಾಲಯಗಳಲ್ಲೇ ಇಲ್ದಂಗೆ ಆಗುತ್ತೆ. ಈಗ ಬೆಂಗಳೂರಲ್ಲೇ ಲೆಕ್ಕ ಹಾಕಿದ್ರೆ 3 ವಿಶ್ವವಿದ್ಯಾಲಯ ಇದೆ. 2015ಕ್ಕಿಂತ ಇದ್ದಿದ್ದು ಒಂದೇ ವಿಶ್ವವಿದ್ಯಾಲಯ ಸಾರ್ವಜನಿಕ, ಅದು ಬೆಂಗಳೂರು. ಈಗ ಬೆಂಗಳೂರಲ್ಲೇ 3 ಆಗಿದೆ. ಪ್ರೈವೇಟ್ ಎಷ್ಟಿದ್ದಾವೆ? ಕನಿಷ್ಠ ಅಂದ್ರೂ ಬೆಂಗಳೂರಲ್ಲಿ 10 ವಿಶ್ವವಿದ್ಯಾಲಯಗಳು ಇದಾವೆ. ಖಾಸಗಿ 10ಕ್ಕಿಂತ ಜಾಸ್ತಿ ಇದಾವೆ, ಮಿನಿಮಮ್ 10 ಅಂತೂ ಇದಾವೆ. ಈ ರೀತಿ ವಿದ್ಯಾರ್ಥಿಗಳ ಸಂಖ್ಯೆನೇ ಹೆಚ್ಚುತ್ತಾ ಹೋಗುತ್ತೆ, ವಿಶ್ವವಿದ್ಯಾಲಯಗಳು ಬೇಕಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ. ಯಾವಾಗ ಸರ್ಕಾರ ಸಾರ್ವಜನಿಕ ಅಥವಾ ಸರ್ಕಾರಿ ವಿಶ್ವವಿದ್ಯಾಲಯಗಳಿಗೆ ಅನುದಾನದ ಕೊರತೆ ಮಾಡಿ ಅಲ್ಲಿರ್ತಕ್ಕಂಥ ಬೋಧಕ ಸಿಬ್ಬಂದಿ, ಬೋಧಕೇತರ ಸಿಬ್ಬಂದಿ ಮೂಲಸೌಕರ್ಯಗಳನ್ನು ಕೊಡದೇ ಇದ್ದಾಗ ವಿದ್ಯಾರ್ಥಿಗಳು ಖಾಸಗಿ ವಲಯದಂತ ಆಕರ್ಷಿತರಾಗೋದು ಜಾಸ್ತಿ. ಈಗ UVC ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಎಜುಕೇಷನ್ ಇದೆ, ಅದನ್ನೀಗ ಒಂದು ಸಪ್ರೇಟ್ ಯೂನಿವರ್ಸಿಟಿ ಮಾಡಿ ಸಪ್ರೇಟ್ ಅದಕ್ಕೊಂದು ಡೈರೆಕ್ಟರ್, ಅದು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಹೊರಗಡೆ ತಂದಿದ್ದಾರೆ. ಆಗ್ತಕ್ಕಂಥ ಪ್ರಯೋಜನ ಏನು, ಸಾಧಕ ಬಾಧಕ ಏನು ಎಲ್ಲ ಚರ್ಚೆ ಮಾಡಬೇಕಾಗುತ್ತೆ. ಆದರೆ UVCಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಅಲ್ಲಿಗೆ ಪ್ಲೇಸ್ಮೆಂಟ್ ಬರ್ತಕ್ಕಂಥ ಕಂಪನಿಗಳಿಗೂ ಅಥವಾ ಯಾವುದೇ ಒಂದು ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿ ಪ್ಲೇಸ್ಮೆಂಟಿಗೆ ಕೂತ್ಕೊಂಡ ಯಾವ ಸ್ಕಿಲ್ಲನ್ನು ಚೂಸ್ ಮಾಡ್ತಾರೆ, ಪ್ಲೇಸ್ಮೆಂಟಿಗೆ ಬರ್ತಕ್ಕಂಥ ಕಂಪನಿಗಳು ಎಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈಗ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಅಲ್ಲಿ MSc ಮಾಹಿತಿ ತಂತ್ರಜ್ಞಾನ ಇದೆ. ಇಂಜಿನಿಯರಿಂಗ್ ಮಾಹಿತಿ ತಂತ್ರಜ್ಞಾನಕ್ಕೆ ಈಗ ಯಾರು ಜಾಸ್ತಿ ಒತ್ತು ಕೊಡ್ತಾ ಇಲ್ಲ. MSc ಮಾಹಿತಿ ತಂತ್ರಜ್ಞಾನ ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ? ವಿದ್ಯಾರ್ಥಿಗಳದು ಗಮನಿಸ್ತಾನಲ್ಲ, ನಾನು MSc ಕಂಪ್ಯೂಟರ್ ಸೈನ್ಸ್ ಮಾಡಿ, ನಾನು BSc ಕಂಪ್ಯೂಟರ್ ಸೈನ್ಸ್ ಮಾಡಿ MSc ಕಂಪ್ಯೂಟರ್ ಸೈನ್ಸ್ ಮಾಡಬೇಕಾದ್ರೆ ನನಗೆ ಅದು ಅವಶ್ಯಕತೆ. BA ಅವ್ರಿಗೆ ಕೆಲಸ ಇಲ್ಲ, ವಿದ್ಯಾರ್ಥಿ ಒಬ್ಬ ರೆಗ್ಯುಲರ್ ಕನ್ವೆನ್ಷನಲ್ ಡಿಗ್ರಿ ಮಾಡಿರೋ ಅವ್ರು ಹೆಂಗೆ ಬಂದ್ ಮಾಡ್ತಾನೆ? ಸೊ ಈ ಕನ್ವೆನ್ಷನಲ್ ಯೂನಿವರ್ಸಿಟೀಸ್ ಏನಿದೆ ಇವು ಬೋಧಕ ಸಿಬ್ಬಂದಿಗಳನ್ನು ಫಸ್ಟ್ ನೇಮಕ ಮಾಡ್ಕೊಳ್ಬೇಕು. ಆಮೇಲೆ ಇರ್ತಕ್ಕಂಥ ಸೌಲಭ್ಯಗಳನ್ನು ಬಳಸ್ಕೊಂಡು ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವು ಹೇಗೆ ಪ್ರಾಮುಖ್ಯವಾಗ್ತೇವೆ, ಹೇಗೆ ನಾವು ಈಗ ಈ ಟೈಮಲ್ಲಿ ಹೇಗೆ ನಾವು ರಿಲೆವೆಂಟ್ ಆಗ್ತೇವೆ ಅನ್ನೋದನ್ನು ಪ್ರೂವ್ ಮಾಡಬೇಕಾಗತ್ತೆ. ಸರ್ಕಾರಗಳು ಕೂಡ ಈ ರೀತಿ ಸಾರ್ವಜನಿಕ ವಿಶ್ವವಿದ್ಯಾಲಯಗಳಲ್ಲಿ ಬಡತನ ರೇಖೆಗಿಂತ ಕಡಿಮೆ ಇರತಕ್ಕಂಥ ಮಕ್ಕಳು ಸೇರೋದು ಹೆಚ್ಚು. ಈಗ ಒಬ್ಬ MLA MP ಮಿನಿಸ್ಟ್ರುಗಳದೇ ಯೂನಿವರ್ಸಿಟಿಗಳಿದ್ದಾವೆ ಕರ್ನಾಟಕದಲ್ಲಿ ಎಷ್ಟೋ. ಇವು ಮುಚ್ಚಿದ್ರೆ ತಾನೇ ಅವ್ರಿಗೂ ಲಾಭ. ಅವ್ರು ಹೆಂಗೆ ರೆಕ್ರೂಟ್ಮೆಂಟ್ ಪ್ರೋಸೆಸ್ಸಿಗೆ ಜಾಗ ಮಾಡಿಕೊಡ್ತಾರೆ? ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನನಗೆ ಗೊತ್ತಿರೋ ಪ್ರಕಾರ, ನನಗಿರೋ ಮಾಹಿತಿ ಪ್ರಕಾರ 2008 ಲಾಸ್ಟ್ ರೆಕ್ರೂಟ್ಮೆಂಟ್ ಆಗಿರೋದು. 18 ವರ್ಷ ಆಗಿದೆ ರೆಕ್ರೂಟ್ಮೆಂಟ್ ಆಗಿ, 17 ರಿಂದ 18 ವರ್ಷ ಆಗಿದೆ ರೆಕ್ರೂಟ್ಮೆಂಟ್. 18 ವರ್ಷದಿಂದ ಖಾಲಿ ಆಗಿರೋ ಜಾಗಗಳಿಗೆಲ್ಲ ನೀವು ಅರ್ಧ ಸಂಬಳಕ್ಕೆ ಗೆಸ್ಟ್ ಫ್ಯಾಕಲ್ಟಿಗಳನ್ನ ತಂದು ಪಾಠ ಮಾಡಿಸ್ತಾ ಇದ್ದೀರಾ ಅಂದರೆ ನೀವು ಇನ್ನು ಅಲ್ಲಿ ಯಾವ ರೀತಿ ಶಿಕ್ಷಣ ಕೊಡ್ಬೋದು? ಮೌಲ್ಯಾಧಾರಿತ ಶಿಕ್ಷಣ ಅಥವಾ ಈಗ ಇಂಡಸ್ಟ್ರಿ ಸ್ಕಿಲ್ಡ್ ನೀವೇನು ಕೊಡೋಕ್ಕಾಗತ್ತೆ? ಡಿಪಾರ್ಟ್ಮೆಂಟ್ಗಳು ನಿಮ್ಮ ಹತ್ರ ಜಾಸ್ತಿ ಇದೆ, ಬಟ್ ಆದರೆ ಇನ್ ಕ್ಯಾಂಪಸ್ ಸ್ಟೂಡೆಂಟ್ಸ್ ಭಾಳ ಕಡಿಮೆ ಆಗ್ತಾ ಇದ್ದಾರೆ. ಅದಕ್ಕೆ ಒಂದು ಖಾಸಗಿ ವಿಶ್ವವಿದ್ಯಾಲಯಗಳನ್ನು ಇರ್ಬೋದು ಅಥವಾ ಸರ್ಕಾರ ಆ ನಿಟ್ಟಿನೆಡೆಗೆ ಗಮನ ಕೊಡದೇ ಇರೋದು ಪ್ರಮುಖ ಕಾರಣ ಆಗುತ್ತೆ. ಎಸ್,
ಶ್ರೀಕಾಂತ್ ಅವರೇ, ನಿಮಗೆ ಏನು ಅನ್ಸುತ್ತೆ, ಯಾಕೆ ಈ ರೀತಿಯ ದಾಖಲಾತಿ ಕುಸಿತ ಆಗ್ತಿರಬಹುದು ಅಂತ ಅನ್ಸುತ್ತೆ? ಸರ್, ನನ್ನ ಒಂದು ಒಪಿನಿಯನ್ ಹೇಳಬೇಕಾದ್ರೆ, ಇವಾಗ 10th ಓದೋರಿಗೆ, ಯಾವ ಮಕ್ಳಿಗನ 10th ಓದೋರು ನಾವೇನು ಕೇಳ್ತೀವಿ, 10th ಆದಮೇಲೆ ಏನಪ್ಪ PUC ಏನು ತೊಗೊತೀಯ ಅಂತ ಕೇಳ್ತೀವಿ. PUC ಆದಮೇಲೆ ಡಿಗ್ರಿ ಮಾಡ್ತೀಯಾ, ಇಂಜಿನಿಯರಿಂಗ್ ಮಾಡ್ತೀಯಾ ಅಥವಾ ಡಾಕ್ಟರ್ ಮಾಡ್ತೀಯಾ ಅಂತ ಕೇಳ್ತೀವಿ. ಅಂದರೆ ಅವ್ರು ಅಲ್ಲಿಂದ ಅಲ್ಲಿಗೆ ಬಂದರು. ಈ ಯಾವಾಗ UG ಕೋರ್ಸ್ ಆದಮೇಲೆ ನೆಕ್ಸ್ಟು PGಗೆ ಬರೋರು ಯಾರಾದರೂ ಇರ್ತಾರಲ್ವಾ, PGಗೆ ಬಂದಮೇಲೆ ಇನ್ನು ನೆಕ್ಸ್ಟ್ ಅವ್ರಿಗೆ PG ಆದಮೇಲೆ ಯಾವ ಕೋರ್ಸು ಇಲ್ಲ. ಅವ್ರಿಗೆ ಎಲ್ಲೋಗಬೇಕು, PG ಆದಮೇಲೆ ದೇ ಮಸ್ಟ್ ಲ್ಯಾಂಡ್ ಸೇಫ್ಲಿ ಇನ್ ಒನ್ ಪ್ಲೇಸ್. ಎಲ್ಲಿ? ಒಂದು ಉದ್ಯೋಗ ತೊಗೊಂಡಿರಬೇಕು, ಇಲ್ಲ ಬಿಸ್ನೆಸ್ ಆದರೂ ಸ್ಟಾರ್ಟ್ ಮಾಡಿರ್ಬೇಕು, ಸ್ವಂತವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರಬೇಕು. ಇಲ್ಲೇನಾಗುತ್ತೆ, ಈ ವಿಶ್ವವಿದ್ಯಾಲಯಗಳಲ್ಲಿ ಪ್ಲೇಸ್ಮೆಂಟ್ ಮಾಹಿತಿ ನನಗೆ ಗೊತ್ತಿಲ್ಲ. ಪ್ಲೇಸ್ಮೆಂಟ್ ಇವರೇನಾದರೂ ಚೆನ್ನಾಗಿ ಮಾಡಿಸಿದ್ರೆ ಅದನ್ನು ಪ್ರೊಜೆಕ್ಟ್ ಮಾಡಬೇಕು. ಇವಾಗ ಒಳ್ಳೆ ಕೋರ್ಸ್ ಆಫರ್ ಮಾಡ್ತಿದ್ದಾರೆ ಮಾಸ್ಟರ್ ಡಿಗ್ರಿಯಲ್ಲಿ, ಓಕೆ, ಅವ್ರ ಕೋರ್ಸ್ ಆ ಸ್ಪೆಷಲೈಸೇಷನ್ ಆಫರ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಇವನು ಇದು ತೊಗೊಂಡೋದ್ರಿಂದ ಎಲ್ಲೋಗಿ ಲ್ಯಾಂಡ್ ಆಗ್ತಾನೆ, ಎಲ್ಲಿ ಪ್ಲೇಸ್ ಆಗ್ತಿದ್ದಾನೆ, ಇವನು ಯಾವ ಜಾಗದಲ್ಲಿ ಒಂದು ಫೈನಲಾಗಿ ಸೆಟ್ಲ್ ಆಗ್ತಾನೆ ಅಂಬೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಬ್ಬ ಹುಡುಗ ಥಿಂಕ್ ಮಾಡೋದು, ನಾನು PG ಸೇರ್ತಾ ಏನಲ್ಲ, ಕೊನೆಯದು ನಂದೇನು ನೆಕ್ಸ್ಟು, ಬಿಕಾಸ್ ಅದಾದಮೇಲೆ ನೆಕ್ಸ್ಟ್ ಕೋರ್ಸ್ ಯಾವುದೂ ಇಲ್ಲ. ಒಂದು ಇವತ್ತು ವರ್ಲ್ಡ್ ನಾವು ಹೆಂಗೆ ಅಂದರೆ, ಒಂದು ಥಿಂಕ್ ಮಾಡ್ಬೇಕು ನಮ್ಮ ಇಂಡಿಯನ್ಸು, ನಾವು ನಮ್ಮದೇ ಆದಂಥ ಗುರುಕುಲ್ ಸಿಸ್ಟಮ್ ಇತ್ತು, ನಮ್ಮದೇ ಆದಂಥ ಒಂದು ಎಜುಕೇಷನ್ ಸಿಸ್ಟಮ್ ಇತ್ತು, ಅದನ್ನೇ ಫಾಲೋ ಮಾಡಿದ್ರೆ ಒಳ್ಳೆಯದಾ ಅಥವಾ ವೆಸ್ಟರ್ನ್ ಎಜುಕೇಷನ್ ನಾವು ಫಾಲೋ ಮಾಡೋದು ಒಳ್ಳೆಯದಾ? ಇವಾಗ ಹೆಂಗಾಗಿದೆ ಅಂದರೆ, ವೆಸ್ಟರ್ನ್ ಎಜುಕೇಷನ್ ಸೈಡೇ ನಾವು ಜಾಸ್ತಿ ಹೊರಟಿರೋದು. ಸೊ ಆ ವೆಸ್ಟರ್ನ್ ಎಜುಕೇಷನ್ ಏನಾಗ್ತಿದೆ, ನಮಗೆಲ್ಲರಿಗೂ ಗೊತ್ತು, ವರ್ಲ್ಡಲ್ಲಿ QS ಅಂತ ಒಂದು ಸಂಸ್ಥೆ, ಕ್ವಾಕ್ವೆರಲಿ ಸೈಮಂಡ್ಸ್ ಅಂತ ಕರಿತೀವಿ, QS ರ್ಯಾಂಕಿಂಗ್ಸ್ ಕೊಡುತ್ತೆ. ಆ QS ರ್ಯಾಂಕಿಂಗ್ಸ್ ಕೊಟ್ರೆಗಿನ ಆ ಯೂನಿವರ್ಸಿಟಿಗಳೆಲ್ಲ ಫೇಮಸ್ ಅಂತ ಹೇಳ್ಬಿಟ್ಟು, ಇವಾಗ ಆ ರ್ಯಾಂಕಿಂಗಲ್ಲಿ ನಮ್ಮ ಇಂಡಿಯನ್ ಯೂನಿವರ್ಸಿಟಿಗಳು ಕೂಡ ಇದಾವೆ. ಸೊ ಇವ್ರೇನು ಮಾಡಬೇಕು, ಜನ ಎಲ್ಲ ಏನು ನೋಡ್ತಿದ್ದಾರೆ ಅಂದರೆ, ಈ QS ರ್ಯಾಂಕಿಂಗ್ ಏನಿದೆ ನಮ್ಮ ಇಂಡಿಯಾದಲ್ಲಿ ಏನಿದೆ, ಇವಾಗ NIRF ರ್ಯಾಂಕಿಂಗ್ ಅಂತ ಕರಿತೀವಿ, NIRF ಅಂತ ಕರೀತಾರೆ. NIRF ರ್ಯಾಂಕಿಂಗಲ್ಲಿ 150 ರ್ಯಾಂಕ್ಸ್ ಏನಾದರೆ ಇರುತ್ತಲ್ವಾ, ಆ 150 ರ್ಯಾಂಕ್ಸ್ ಮಾತ್ರ ಕಂಪನಿಗಳಿಗೂ ಗೊತ್ತಾಗ್ಬಿಟ್ಟಿದೆ. 150 ರ್ಯಾಂಕಲ್ಲಿ ಈ ಕಾಲೇಜ್ ಇದ್ದರೆ ನಾನು ಅಲ್ಲೇ ಹೈರ್ ಮಾಡ್ತೀನಿ ಅಂತ. ಸೊ ನಾನೇ ಪ್ಲೇಸ್ಮೆಂಟ್ ಆಫೀಸರ್ ಆಗಿ 13 ವರ್ಷ ಕೆಲಸ ಮಾಡಿರೋದು. ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ನಾನು ಕಂಪ್ನಿಯವ್ರಿಗೆ ಫೋನ್ ಮಾಡಿದಾಗ, ನಿಮ್ಮ ಒಂದು ಸಂಸ್ಥೆ, ನಿಮ್ಮ ಯೂನಿವರ್ಸಿಟಿ, ನಿಮ್ಮ ಕಾಲೇಜ್ ಆಗಿರ್ಬೋದು, NIRF ರ್ಯಾಂಕಿಂಗಲ್ಲಿದ್ದರೆ ನಾವು ಕ್ಯಾಂಪಸ್ ಪ್ಲೇಸ್ಮೆಂಟಿಗೆ ಬರ್ತೀವಿ, ನಾವು ಅರ್ಜಿ ತೊಗೊತೀವಿ ಜಾಬ್ ಕೊಡೋದಕ್ಕೆ, ಇಲ್ಲ ಅಂದರೆ ಇಲ್ಲ ಅಂತ ಹೇಳೋ ಅಂಥ ಸಂಸ್ಥೆಗಳು ಬಂದಿದ್ದಾವೆ. ಸೊ ಇವಾಗ ಇವರು ಈ ಯೂನಿವರ್ಸಿಟಿ ಆಗಿರ್ಬೋದು, ಬೇರೆ ಯೂನಿವರ್ಸಿಟಿ ಆಗಿರ್ಬೋದು, ಇವ್ರದ್ದು ಡ್ಯೂಟಿ ಏನಂದರೆ ಮಾರ್ಕೆಟಿಂಗ್ ಚೆನ್ನಾಗಿ ಪ್ರೊಜೆಕ್ಟ್ ಮಾಡಬೇಕು. ಇಲ್ಲ ನಮ್ಮದು ಈ ಥರ ಅಕ್ರೆಡಿಟೇಷನ್ ಆಗಿದೆ, ನಾವು ಟಾಪಲ್ಲಿದ್ದೀವಿ, ನಮ್ಮ ಹುಡುಗರು ಪ್ಲೇಸ್ಮೆಂಟ್ ಆಗ್ತಿದ್ದಾರೆ. ಜನರಲಾಗಿಂಥ ಯೂನಿವರ್ಸಿಟೀಸಲ್ಲಿ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್, ಒಳ್ಳೆ ಬಿಲ್ಡಿಂಗ್ ಎಲ್ಲನೂ ಕೊಟ್ಟಿರ್ತಾರೆ, ಬಟ್ ಅದು ಔಟ್ಸೈಡ್ ಪ್ರೊಜೆಕ್ಟ್ ಆಗಬೇಕು. ಇವತ್ತು ಪ್ರೈವೇಟ್ ಯೂನಿವರ್ಸಿಟೀಸ್, ಸರ್ ಹೇಳ್ದಂಗೆ ಪ್ರೈವೇಟ್ ಯೂನಿವರ್ಸಿಟೀಸು ಎಷ್ಟೆಲ್ಲ ಮುಂದೆ ಹೊರಟಿದ್ದಾರೆ ಅಂದರೆ, ಅವ್ರಿಗೆ ಜಾಗ ತುಂಬ ಚಿಕ್ಕದಿರುತ್ತೆ, ಅದರಲ್ಲೇ ಎಲ್ಲನೂ ರೆಡಿ ಮಾಡ್ಕೊಂಬಿಟ್ಟು, ಇನ್ಫ್ರಾಸ್ಟ್ರಕ್ಚರ್ ಜೋರಾಗಿ ಮಾಡ್ಕೊಂಬಿಟ್ಟು ಅವ್ರು ಪ್ರೊಜೆಕ್ಟ್ ಮಾಡ್ಕೊತಾರೆ. ಇವತ್ತು ಡಿಜಿಟಲ್ ಮಾರ್ಕೆಟಿಂಗ್ ಅಂಬೋದು ಎಷ್ಟು ದೊಡ್ಡದಾಗಿದೆ ನಮಗೆ ಗೊತ್ತು. ಫಾರಿನ್ ಯೂನಿವರ್ಸಿಟಿಗಳು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇರ್ತಾವೆ. ಯಾಕೆ? ಮೈಸೂರು ಯೂನಿವರ್ಸಿಟಿ ಆಗಿರ್ಬೋದು, ಬೆಂಗಳೂರು ಯೂನಿವರ್ಸಿಟಿ ಆಗಿರ್ಬೋದು, ಇವೆಲ್ಲ ಫಾರಿನ್ ಮಕ್ಳಿಗೆ ಹೋಗಿರಬೇಕು, ಅಲ್ಲಿ ಯಂಗ್ಸ್ಟರ್ಸ್ಗೆ ಹೋಗಬೇಕಿದು. US ಅಲ್ಲಿರೋ ಯಂಗ್ಸ್ಟರ್ಸ್ಗೆ ಈ ಯೂನಿವರ್ಸಿಟೀಸ್ದು ಅಡ್ವರ್ಟೈಸ್ಮೆಂಟ್ ಹೋಗ್ತಾ ಇದೆಯಾ? ನನ್ನ ಕ್ವಶನ್ ಇದು. UK ದಲ್ಲಿರೋ ಯಂಗ್ಸ್ಟರ್ಸು ನಮ್ಮ ಇಂಡಿಯಾದಲ್ಲಿ ಇರೋ ಅಡ್ವರ್ಟೈಸ್ಮೆಂಟ್ ಹೋಗ್ತಾ ಇದೆಯಾ? ಸೊ ಅವ್ರಿಗೂ ಹೋಗಬೇಕು. ಅವ್ರು ಬ್ಯಾಕ್ ನಮ್ಮ ಹತ್ರ ಬರ್ತಾ ಇದೆ ಅಂದರೆ ಅವ್ರು ಇಲ್ಲಿವರೆಗೂ ರೀಚ್ ಆಗಿದ್ದಾರೆ, ನಾವು ಅಲ್ಲಿವರೆಗೂ ಹೋಗಬೇಕು. ನಮಗೆ ರೀಸೆಂಟಾಗಿ ಗೊತ್ತಾಗಿದೆ, ಬೆಂಗಳೂರಲ್ಲಿ ಫಾರಿನ್ ಯೂನಿವರ್ಸಿಟಿ, ಲಿವರ್ಪೂಲ್ ಯೂನಿವರ್ಸಿಟಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಇವರೆಲ್ಲ ರಿಯಲ್ ರಿಸಲ್ಟ್ಸ್ ಕೊಡ್ತಾ ಇದ್ದಾರೆ. ಕಂಪ್ನಿಗೆ ಏನು ಬೇಕೋ ಅದನ್ನು ಕಂಪ್ನಿ ಓರಿಯೆಂಟೆಡ್ ಟುವರ್ಡ್ಸ್ ತೊಗೊಂಡು ಹೋಗ್ತಿದ್ದಾರೆ. ನಮ್ಮವರು ತೊಗೊಂಡು ಹೋಗ್ತಾ ಇದ್ದಾರೆ, ಅದನ್ನು ಪ್ರೊಜೆಕ್ಟ್ ಮಾಡ್ಕೊಳ್ತಾ ಇಲ್ಲ, ಅದಕ್ಕೆ ಈ ಥರ ಆಗ್ತಾ ಇದೆ ಅಂತ ನನ್ನ ಒಂದು ಒಪಿನಿಯನ್. ಮಾತಾಡೋಣ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ವೆಲ್ಕಮ್ ಮಾಡಿಬಿಡ್ತೀನಿ. ಚಿಕ್ಕಟ್ಟಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾಗಿರುವಂಥ SY ಚಿಕ್ಕಟ್ಟಿ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್, ಈಗ ಈ ಮೈಸೂರು ವಿಶ್ವವಿದ್ಯಾಲಯದ ಸಮಸ್ಯೆಗಳು ಇದು ಒಂದೇ ಈ ಒಂದು ಶಿಕ್ಷಣ ಸಂಸ್ಥೆಗೆ ಮಾತ್ರ ಅಥವಾ ಬೇರೆ ಬೇರೆ ವಿವಿಗೂ ಕೂಡ ಇದೇ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆಯಾ? ನನಗೆ ತಿಳಿದೆ ಹಾಗೆ ಹೇಳ್ಬೇಕಾದ್ರೆ ಸರ್, ಇದು ಎಲ್ಲ ಯೂನಿವರ್ಸಿಟಿಗಳಲ್ಲಿ ಇರುವಂಥ ಸಮಸ್ಯೆನೆ. ಮೈಸೂರು ಯೂನಿವರ್ಸಿಟಿ ಸರ್ವೆ ಮಾಡಿ ಇದೊಂದು ಅದ್ಭುತವಾದ ಸಮಸ್ಯೆ ಗೊತ್ತಾಗಿದೆ. ಎಲ್ಲ ಯೂನಿವರ್ಸಿಟಿ ಸ್ವಲ್ಪ ಹೆಚ್ಚು ಕಡಿಮೆ ಇದೇ ಸಮಸ್ಯೆನ ಎದುರಿಸ್ತಾವ ಅನ್ನೋದನ್ನು ನಾನು ತಿಳ್ಕೊಂಡಿದ್ದೇನೆ ಸರ್. ಅದಕ್ಕೆ ಮುಖ್ಯ ಕಾರಣನೂ ಒಂದಲ್ಲ ಎರಡಲ್ಲ, ಸುಮಾರು ಕಾರಣಗಳಿವೆ ಸರ್. ನನ್ನ ಪ್ರಕಾರ ಇವತ್ತಿನ ವ್ಯವಸ್ಥೆನಲ್ಲಿ ಯೂನಿವರ್ಸಿಟಿ ಕರ್ನಾಟಕದಲ್ಲಿ ಹೆಚ್ಚು ಆಗ್ತಾ ಇದ್ದಾವೆ, ಆದ್ರೆ ಹೆಚ್ಚು ಮಾಡುವಾಗ ಅದ್ರ ಅವಶ್ಯಕತೆ ಇದೇನೋ ಇಲ್ಲೋ ಅನ್ನೋದನ್ನು ಸರ್ಕಾರ ಗಮನಿಸಬೇಕು. ಅವಶ್ಯಕತೆ ಇಲ್ಲದೆ ಯೂನಿವರ್ಸಿಟಿ ಓಪನ್ ಮಾಡಿದ್ರೆ ಸಮಸ್ಯೆಗಳು ಇದೇ ರೀತಿ ಬರ್ತಾವೆ ಸರ್. ಕಾರಣ ಇಷ್ಟೇ,
ಮೈಸೂರಿನಲ್ಲಿ ಯೂನಿವರ್ಸಿಟಿ ಆಯ್ತು, ವಿಶ್ವವಿದ್ಯಾಲಯ ಆಯ್ತು, ಎರಡು ಯೂನಿವರ್ಸಿಟಿ ಇರುವುದರಿಂದ ಸಾಮಾನ್ಯವಾಗಿ ಅದರ ಪರಿಣಾಮ ಮೈಸೂರಿನಲ್ಲಿ ಆಗುವುದು ಸ್ವಾಭಾವಿಕ. ಈಗಿನ ಬಸ್ತಿನಲ್ಲಿ ಚಿಕ್ಕಟ್ಟಿ ಸರ್, ವಾಯ್ಸ್ ಬ್ರೇಕ್ ಆಗ್ತಿದೆ, ನಾನು ಮತ್ತೆ ಕನೆಕ್ಟ್ ಮಾಡ್ತೀನಿ. ಗುರುರಾಜ್ ಸರ್, ಏನು ಅಂದರೆ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ತಿದ್ದಾರೆ ಹೇಗೆ ಅಂತ? ಮಕ್ಕಳಲ್ಲಿ ಆಸಕ್ತಿ ಇಲ್ಲ ಅಂತ ಖಂಡಿತ ಇಲ್ಲ, ಆ ಶಕ್ತಿ ಅನ್ಕೋ ಖಂಡಿತ ಇದೆ ಅವ್ರಿಗೆ. 5 ಪಾಯಿಂಟ್ಸು ನಾನು ಹೇಳ್ತಾ ಇದ್ದೆ. ಒಂದು, ಇಬ್ಬರು ಹೇಳಿದಾಗೆ ಪ್ಲೇಸ್ಮೆಂಟ್ ಖಂಡಿತ ಇದೆ. ಅದ್ರ ಜೊತೆಗೆ ಎರಡನೇದು ಭಾಳ ಇಂಪಾರ್ಟೆಂಟು, ಪೋಸ್ಟ್ ಗ್ರ್ಯಾಜುಯೇಷನ್ ಲೆವೆಲಲ್ಲಿ ರಿಸರ್ಚ್ ಎಬಿಲಿಟೀಸು. PG ಜಾಬ್ ಈಸ್ ರಿಸರ್ಚ್ ಸರ್. ಯಾವ ರೀತಿ ರಿಸರ್ಚ್ ಮಾಡ್ತಾರೆ, ರಿಸರ್ಚ್ ಲ್ಯಾಬ್ಗಳು ಎಷ್ಟು ಎಸ್ಟಾಬ್ಲಿಷ್ ಇದ್ದಾವೆ. ಭಾಳಷ್ಟು ಪ್ರೈವೇಟ್ ಯೂನಿವರ್ಸಿಟೀಸಲ್ಲಿ ಏನು ಮಾಡ್ತಾರೆ ಅಂದರೆ, ಪ್ರೈವೇಟ್ ಆರ್ಗನೈಸೇಷನ್ಸ್ ಜೊತೆಗೆ ಲ್ಯಾಬ್ ಇನ್ಸ್ಟಾಲೇಷನ್ ಮಾಡಿಬಿಡ್ತಾರೆ ಸರ್. ಡೈರೆಕ್ಟ್ ಲ್ಯಾಬ್ ಇನ್ಸ್ಟಾಲೇಷನ್ ಮಾಡಿದಾಗ ಏನಾಗುತ್ತೆ ಅಂದರೆ, ಅವ್ರಿಗೂ ಆ ಲ್ಯಾಬಿಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಸಿಗುವಂಥ ಚಾನ್ಸಸ್ಸು ಈಸಿ ಆಗುತ್ತೆ. ಇದು ಒಂದು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಯೂನಿವರ್ಸಿಟಿಗೆ ಎಂಟ್ರ್ ಆದ ತಕ್ಷಣ ಇದನ್ನು ನೋಡ್ತಾರೆ, ಎಷ್ಟು ಲ್ಯಾಬ್ಗಳಿದ್ದಾವೆ, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸಸ್ ಎಷ್ಟಿದೆ, ಆ ಲ್ಯಾಬ್ಗೆ ತಕ್ಕಂತೆ ಯಾವ್ಯಾವ ಅದರ್ ದ್ಯಾನ್ ದಿ ಯೂನಿವರ್ಸಿಟಿ ಯಾವ್ಯಾವ ಆರ್ಗನೈಸೇಷನ್ಸ್ ಇವ್ರ ಜೊತೆಗೆ MOUಗಳು ಮಾಡ್ಕೊಂಡಿದ್ದಾವೆ, ಇವನ್ನೆಲ್ಲ ಒಂದು ವಿದ್ಯಾರ್ಥಿನಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಮೂರನೇದು, ಶ್ರೀಕಾಂತ್ ಅವ್ರು ಹೇಳ್ದಾಗೆ NIRF ರ್ಯಾಂಕಿಂಗು ಯಾವ ರೀತಿಯಿಂದ ಇದೆ. ಇವತ್ತು ವಿದ್ಯಾರ್ಥಿನಿ PG ಲೆವೆಲಲ್ಲಿ ಅಥವಾ ಅವರ ತಂದೆ ತಾಯಿಗಳು ಫ್ಯಾಕಲ್ಟೀಸು ಕೋರ್ ಕಾಂಪಿಟೆನ್ಸೀಸ್ ಅವರ ಸ್ಕಿಲ್ ಮ್ಯಾಟ್ರಿಕ್ಸು ನೋಡುವಂಥ ಸಾಧ್ಯತೆಗಳು ಇದ್ದಾವೆ. ಯಾಕಂದರೆ PG ಲೆವೆಲಲ್ಲಿ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಇವಾಗ ಒಬ್ಬ ಟೀಚಿಂಗ್ ಫ್ಯಾಕಲ್ಟಿ, ಅವರ ಪೇಟೆಂಟ್ಗಳು ಎಷ್ಟಾಗಿದೆ, ಅವರ ಕಾಪಿ ರೈಟ್ಸ್ ಎಷ್ಟೆಷ್ಟಾಗಿದೆ, ಎಷ್ಟು ಪಬ್ಲಿಕೇಶನ್ಸ್ ಆಗಿದ್ದಾವೆ, ನ್ಯಾಷನಲ್ ಲೆವೆಲಲ್ಲಿ ಎಷ್ಟಾಗಿದೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಗಿದೆ, ಯಾವ ಲೆವೆಲ್ ಆಫ್ ಕೋರ್ ಕಾಂಪಿಟೆನ್ಸಿ ಮಕ್ಕಳ ಲೆವೆಲಿಗೆ ತರಲಿಕ್ಕಾಗತ್ತೆ. ಇದರ ಜೊತೆಗೆ ಅತ್ಯಂತ ಮುಖ್ಯವಾದ್ದು ಅಫೋರ್ಡಬಿಲಿಟಿ. ನಾನು ಆ ಯೂನಿವರ್ಸಿಟಿಗೆ ಅಷ್ಟು ದುಡ್ಡು ಕೊಟ್ಟು ಸೇರಬರಲಿಕ್ಕೆ ಆಗುತ್ತಾ ಇಲ್ಲ, ಅದು ಅತ್ಯಂತ. ಯಾಕಂದರೆ ವಿದ್ಯಾರ್ಥಿ ಯಾವುದೋ ಬಡ ಕುಟುಂಬದಿಂದ ಬಂದಿರ್ತಾರೆ, ಕಷ್ಟಪಟ್ಟು ಡಿಗ್ರಿ ಮುಗಿಸಿರ್ತಾನೆ. PG ಲೆವೆಲಿಗೆ ಬಂದಾಗ ನನಗೆ ಅಷ್ಟು ದುಡ್ಡು ಬರಲಿಕ್ಕೆ ಆಗುತ್ತಾ ಇಲ್ಲ, ಏನಾದರೂ ಇಂಟರ್ನ್ಶಿಪ್ ಫೆಸಿಲಿಟೀಸ್ ಇದಾವ, ಇವೆಲ್ಲ ಮುಖ್ಯ. ಯಾಕಂದರೆ ಓದ್ತಾನೆ, ಏನಾದರೂ ಕೆಲಸ ಮಾಡಿ ಆ ಕೆಲಸದ ದುಡ್ಡನ್ನ ನಾನು ಓದುವಂಥ ಸಾಧ್ಯತೆಗಳು. ಯಾಕಂದರೆ ಬೇಕಾದಷ್ಟು ವಿದ್ಯಾರ್ಥಿನಿಯರು PG ಲೆವೆಲಲ್ಲಿ ನನ್ನ ಹತ್ರ ಬಂದು ಕೇಳಿದ್ದಾರೆ, ಸರ್ ನನಗೇನಾದರೂ ಇಂಟರ್ನ್ಶಿಪ್ ಫೆಸಿಲಿಟೀಸು ಮಾಡ್ತಾನೆ ಸ್ಟೈಫಂಡ್ ಬರೋ ಥರ ನನಗೇನಾದರೂ ಬರುವಂಥ ಚಾನ್ಸಸ್ ಇದ್ದಾವ. ಸೊ ಇವನ್ನೆಲ್ಲವನ್ನು ನಾನು ಅರ್ಥ ಮಾಡಿಕೊಂಡಾಗ ಮಾತ್ರ ಒಂದು ಪ್ಲ್ಯಾನಿಂಗ್ ಮಾಡಲಿಕ್ಕಾಗತ್ತೆ. ಇದರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಅತ್ಯಂತ ಮುಖ್ಯವಾದ್ದು ಸರ್. ಇನ್ಫ್ರಾಸ್ಟ್ರಕ್ಚರ್ ಅಂದರೆ 4 ಬಿಲ್ಡಿಂಗ್ಗಳು ಮಾತ್ರ ಅಲ್ಲ, ರಿಸರ್ಚ್ ಲ್ಯಾಬ್ಗಳು. ನನ್ನ ಪ್ರಕಾರ ಕೇವಲ ರಿಸರ್ಚ್ ಲ್ಯಾಬ್ಗಳು ಫಾರ್ PG ಲೆವೆಲ್. ಇದರ ಜೊತೆಗೆ ಅಕಾಡೆಮಿಕ್ ರೆಪ್ಯುಟೇಷನ್. ಎಲ್ಲ ಯೂನಿವರ್ಸಿಟಿಗಳು ತಮ್ಮದೇ ಆದ ಅಕಾಡೆಮಿಕ್ ರೆಪ್ಯುಟೇಷನ್ಸ್ ಇದ್ದಾವೆ ಸರ್. ಇವಾಗ ಕಾಂಪಿಟೇಷನ್ಸ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸಲ್ಲೇ ಇದ್ದಾವೆ. 4 ಟೈರಲ್ಲಿ ಈ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನ ವಿಭಾಗ ಮಾಡಿದ್ದಾರೆ. ಟೈರ್ 1, ಟೈರ್ 2, ಟೈರ್ 3, ಟೈರ್ 4. ಟೈರ್ 1ನಲ್ಲಿ IIT ಲೆವೆಲಿಗೆ ಬರುತ್ತೆ. IIT ಆದಮೇಲೆ ನೆಕ್ಸ್ಟ್ ಲೆವೆಲ್ ಟೈರು, 3rd ಟೈರು, 4th ಟೈರಿಗೆ ಬರೋ ಅಷ್ಟೊತ್ತಿಗೆ ನಮ್ಮ ಸ್ಟೇಟ್ ಲೆವೆಲ್ಲು ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಬರ್ತವೆ. ಈ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸು 4th ಟೈರ್ನಲ್ಲಿ ಕೆಲವು ಬಂದಾಗ ಅವನ್ನ ಯಾವ ರೀತಿ ಇವರು ಆ ಟೈರ್ 2, ಟೈರ್ 3, ಟೈರ್ 1 ಅವರ ಜೊತೆಗೆ ಕಾಂಪೀಟ್ ಮಾಡಲಿಕ್ಕೆ ನಾವು ರೆಡಿ ಆಗ್ತಿದ್ದೀವಿ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಈ ಕಾಂಪಿಟೇಷನ್ ಆ ಲೆವೆಲಿಗೆ ಹೋಗಬೇಕು ಅಂದರೆ ಸಣ್ಣ ಒಂದು ಉದಾಹರಣೆ ಹೇಳ್ತೀನಿ ಸರ್. VTU ಅವರು ಇವಾಗ ಒಂದು ಇಂಜಿನಿಯರಿಂಗಲ್ಲಿ 2nd ಇಯರಿಗೆ ಬಂದ ತಕ್ಷಣ ವ್ಯಾಲ್ಯೂ ಆ್ಯಡೆಡ್ ಕೋರ್ಸು ಅಂತ ತಂದಿದ್ದಾರೆ ಸರ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಅದು ಹೇಗೆ ಇದೆ ಅಂತಂದರೆ, ಮೈಕ್ರೋ ಒಂದು ಕೋರ್ಸು, ಮೇಜರ್ ಕೋರ್ಸು ಲೆಟ್ಸ್ ಟೇಕ್ BE ಕಂಪ್ಯೂಟರ್ ಸೈನ್ಸ್ ಮಾಡ್ತಾ ಇದ್ದೀನಿ, ಮೈನರ್ ಕೋರ್ಸು ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು 2nd ಇಯರ್ನಲ್ಲಿ ನಾನು ತೊಗೋಬೋದು. ಅದಕ್ಕೆ ಸಮ್ ಅಮೌಂಟ್ ದೇ ಹ್ಯಾವ್ ಟು ಪೇ. ಅದರ ಜೊತೆಗೆ ಅವರು ದೇ ಹ್ಯಾವ್ ಟು ಸ್ಟಡಿ ಆನ್ಲೈನು. ಯಾವುದು ಈ ಮೇಜರ್ ಕೋರ್ಸು ಓದೋದ್ರ ಜೊತೆಗೆ
ಸಪೋಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ, ಈ ಮೈನರ್ ಕೋರ್ಸ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಜಾಯಿನ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಬೈ ದ ಟೈಮ್ ಅವರು BA ಮುಗಿಸೋ ಅಷ್ಟೊತ್ತಿಗೆ ಮೇಜರ್ ಡಿಗ್ರಿ BE ಕಂಪ್ಯೂಟರ್ ಸೈನ್ಸು, ಮೈನರ್ ಡಿಗ್ರಿ AI ತೊಗೊಂಡು ಇನ್ಯಾವುದೋ ಒಂದು ಆಪ್ಷನಲ್ ತೊಗೊಂಡು ಮಾಡ್ಕೋಬೋದು. ಇವಾಗ ಒಂದಕ್ಕೊಂದು ಡಬಲ್ ಡಿಗ್ರಿಯಾಗಿ ತೊಗೊಳ್ಳಿಕ್ಕೆ ಅವರಿಗೆ ಚಾನ್ಸ್ ಇದೆ. ಇದು ಒಂದು PG ಲೆವೆಲ್ನಲ್ಲೂ ಏನು ಆ್ಯಡೆಡ್ಡು, ಸೇ ಫಾರ್ ಎಕ್ಸಾಂಪಲ್ LLM ಮಾಡ್ತಿದ್ದಾರೆ, LLM ಜೊತೆಗೆ ಕ್ಯಾನ್ ಐ ಆ್ಯಡ್ ಆನ್ ಕಾಪಿ ರೈಟಿಂಗ್ ಸಂಬಂಧಪಟ್ಟ ಆ್ಯಡೆಡ್ ಕೋರ್ಸು, ಇಟ್ ಶುಡ್ ಬಿ ಆನ್ ಆ್ಯಡೆಡ್ ಕೋರ್ಸ್ ಎಲಾಂಗ್ ವಿತ್ ದಿ LLM ಡಿಗ್ರಿ. ಕ್ಯಾನ್ ಐ ಡ್ಯೂ ಎನಿ ಅದರ್? ಒಂದು ಸಣ್ಣ ಉದಾಹರಣೆ ಕೊಟ್ಟೆ, ಅದರಲ್ಲಿ ಸ್ಪೆಷಲಾಗಿ ಕ್ರಿಮಿನಾಲಜಿ ತೊಗೊಂಡಿದ್ದೀನಿ, ಅದರೊಳಗೆ ಫೋರೆನ್ಸಿಕ್ ರಿಲೇಟೆಡ್ನಲ್ಲಿ ಏನನ್ನ ಆ್ಯಡೆಡ್ ಇದೆಯಾ, ಈ ಥರದ್ದು ಆ್ಯಡೆಡ್ ಇನ್ಪುಟ್ಸ್ ಯೂನಿವರ್ಸಿಟೀಸು ಇವತ್ತು ಪ್ಲ್ಯಾನ್ ಮಾಡಬೇಕಾಗಿದೆ. ಇಲ್ಲ 3 ಪೀಸ್ ಖಂಡಿತ, ಐದರ್ ಐ ಶುಡ್ ಪ್ಲ್ಯಾನ್, I should perform. If I don't perform, we will be perished in this competition. That is the truth of life. We have to compete, otherwise we will be perished. ಎಲ್ಲಿವರೆಗೆ ಅಂತ ಮುಚ್ಚಲಿಕ್ಕೆ ಸಾಧ್ಯ ಇದೆ? ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ, ಮುಚ್ಚಬಾರ್ದು. ಮಕ್ಕಳಿಗೆ ಆ ಲೆವೆಲ್ಗೆ ಅಫೋರ್ಡಬಿಲಿಟಿ, ದಾಖಲಾತಿ ಇಲ್ಲ, ಬರ್ತಾ ಇಲ್ಲ ಅಂತ ಎಲ್ಲವನ್ನ ಮುಚ್ಕೊಂಡು ಹೋದ್ರೆ ಮುಂದೆ ಏನು ಅಂತ ನೀವು ಏನು ಮಾಡಬೇಕು? ದಾಖಲಾತಿ ಹೆಚ್ಚಳ ಮಾಡೋದಕ್ಕೆ ಏನು ಮಾಡಬೇಕು, ಅದರ ಕಡೆ ಗಮನ ಕೊಡಬೇಕು. ಮಾತ್ರ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಆದ ಬಳಿಕ ವಿಶ್ವವಿದ್ಯಾಲಯ ಡೌನ್ ಆಗೋದಕ್ಕೆ, ಅಂದರೆ ದಾಖಲಾತಿ ಸಂಖ್ಯೆ ಕಡಿಮೆ ಆಗೋದಕ್ಕೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪೈಪೋಟಿ ಏನಾದರೂ ಇದೆಯಾ? ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಚಿಕ್ಕದೊಂದು ವಿರಾಮದ ಬಳಿಕ. ಚಿಕ್ಕಟ್ಟಿ ಸರ್, ಈಗ ಈ ಒಂದು ವರದಿಯನ್ನು ನೋಡಿದ್ರೆ ಕೇವಲ ಮೈಸೂರು ವಿಶ್ವವಿದ್ಯಾಲಯ ಅಷ್ಟೇ ಅಲ್ಲ, ಬೇರೆ ಬೇರೆ ವಿಭಾಗದಲ್ಲೂ ಕೂಡ ಅಥವಾ ಬೇರೆ ವಿಶ್ವವಿದ್ಯಾಲಯದಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ಇದೆ ಅಂತ ಎದ್ದು ಕಾಣ್ತಾ ಇದೆ. ಆದರೆ ದಾಖಲಾತಿ ಸಂಖ್ಯೆ ಕಡಿಮೆ ಇದೆ ಅಂತೇಳಿ ಮುಚ್ಚೋದಕ್ಕಿಂತ ಆ ದಾಖಲಾತಿ ಸಂಖ್ಯೆನ ಹೆಚ್ಚಳ ಹೇಗೆ ಮಾಡಬೇಕು ಅನ್ನೋದ್ರ ಕಡೆ ಗಮನ ಕೊಡಬೇಕಲ್ವಾ? ಈಗ 9 ವಿಭಾಗಗಳನ್ನು ಮುಚ್ಚುವಂಥ ಹಂತಕ್ಕೆ ಬಂದಿದ್ದೀವಿ ಅಂತೇಳಿ ಕಳಂಕ ವ್ಯಕ್ತಪಡಿಸೋದಕ್ಕಿಂತ ಯಾಕೆ ಹೀಗೆ ಆಗ್ತಾ ಇದೆ, ಅಥವಾ ಈಗಿನ ಡಿಜಿಟಲ್ ಯುಗದಲ್ಲಿ ಯಾವ ರೀತಿಯಾಗಿ ಶಿಕ್ಷಣ ಕೊಡಬೇಕು ಅನ್ನೋದ್ರ ಕಡೆ ಗಮನ ಕೊಡಬೇಕು? ಹಲೋ ಸರ್, ಈಗ ಯೂನಿವರ್ಸಿಟಿ ಹೆಚ್ಚಾದಂಗೆಲ್ಲ ದಾಖಲಾತಿ ಕಡಿಮೆ ಸ್ವಾಭಾವಿಕ, ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಡದೆ ಕೆಲವೊಂದು ವಿಷಯಗಳಲ್ಲಿ ದಾಖಲಾತಿ ಯಾಕೆ ಕಡಿಮೆ ಆಗ್ಯಾವ ಅನ್ನೋದಾದ್ರೆ ನಾನು 3 ಕಾರಣಗಳನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಸರ್. ಮೊದಲನೇದಾಗಿ ಆ ಕೋರ್ಸುಗಳ ಬಗ್ಗೆ ಒಂದು ಡೆಫಿನಿಟ್ ಆ ವಿಷಯದ ಬಗ್ಗೆ ಪ್ರಚಾರ ಇಲ್ಲದಿರುವುದರಿಂದ, ಮತ್ತು ಆ ಕೋರ್ಸ್ ಮುಗಿದ ಮೇಲೆ ನಮಗೆ ಏನು ಒಂದು ಅನುಕೂಲ ಆಗ್ತದ, PhD ಮಾಡ್ಲಿಕ್ಕೋ ಅಥವಾ ನೌಕರಿ ಮಾಡ್ಲಿಕ್ಕೋ ಅನುಕೂಲ ಆಗ್ತದೋ ಇಲ್ಲೋ ಅನ್ನೋದನ್ನ ನಮ್ಮ ಯೂನಿವರ್ಸಿಟಿಯವರು ಸರ್ಕಾರದವರು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡ್ಬೇಕಾಗ್ತದ್ರು ಸರ್. ಯಾಕೆ ಅಂತ ಹೇಳಿದ್ರೆ PhD ಮಾಡ್ಬೇಕಾದ್ರೆ ಸರ್ಕಾರ ಸ್ವಲ್ಪ ಫಂಡಿಂಗ್ ಅನ್ನು ವ್ಯವಸ್ಥೆ ಮಾಡಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಶೋಧನೆಯಲ್ಲಿ ಹೋಗ್ತಾರೆ ಸರ್ PG ಮುಗಿಸಿ. ಆ ಫಂಡಿಂಗು ಕೂಡ ಸರ್ಕಾರದವರು ಆ ನಿರ್ಧಾರವನ್ನ ತಗೊಂಡಾಗ ಆ ವಿಷಯಗಳಲ್ಲಿ ಆಸಕ್ತಿ ಬರಬಹುದು. ಮತ್ತು ಆ ಕೋರ್ಸ್ ಮುಗಿದ ಮೇಲೆ ಈಗ ಏನು ಯಾವ ಕೋರ್ಸ್ಗೆ ಅಡ್ಮಿಷನ್ ಆಗ್ಯಾವ ಅದರದ್ದು ಒಂದು ಪ್ರಚಾರದ ಜೊತೆಗೆ ಅವಕಾಶ ಇದೆ ಅನ್ನೋದನ್ನ ಈಗಿನ ಡಿಗ್ರಿ ಮುಗಿದ ವಿದ್ಯಾರ್ಥಿಗಳಿಗೆ ಡೆಫಿನೆಟ್ ಆಗಿ ಅವ್ರಿಗೆ ಕನ್ಫರ್ಮ್ ಮಾಡ್ಬೇಕಾಗ್ತದ್ರ ಸರ್. ಎಲ್ಲ ಅಂತಂದ್ರೆ ಅವ್ರು ಮುಗಿದ್ಮೇಲೆ ಏನ್ ಮಾಡೋದು, ಖಾಲಿ ಕೊಡ್ರೋದೇನೋ ಅನ್ನೋಂತ ವಿಚಾರ ಬರ್ತದ. ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ತಮಗೆ ಗೊತ್ತಿದೆ ಕಾಂಪಿಟೇಷನ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳೇ ಹೋಗ್ತಾ ಇದ್ದಾರೆ. ಯಾಕೆ ಸ್ಪರ್ಧಾತ್ಮಕ ಪರೀಕ್ಷೆ ಹೋಗ್ತಾ ಇದಾರೆ, ಮುಂದೆ ನಮ್ಗೆ ನೌಕರಿ ಸಿಗ್ತದ, ಏನಾದ್ರೂ ಉದ್ಯೋಗ ಸಿಗ್ತದ ಅನ್ನೋ ಒಂದು ಕಾರಣದಿಂದ ಆ ಟಾರ್ಗೆಟ್ ಅನ್ನ ಈ ವಿಷಯಗಳಲ್ಲಿ ಮುಂದೆ ಇದು ಮುಗಿದ ಮೇಲೆ ಸಾಕಷ್ಟು ಅವಕಾಶಗಳಿವೆ ಅನ್ನೋದನ್ನ ಯೂನಿವರ್ಸಿಟಿ ಕ್ಲಿಯರ್ ಆಗಿ ಹೇಳ್ಬೇಕಾಗ್ತದೆ. ಮತ್ತು ಸಾಧ್ಯ ಆದ್ರೆ ಸರ್ಕಾರ ವತಿಯಿಂದನ ಫೈನಾನ್ಷಿಯಲ್ ಪೆಂಡಿಂಗ್ ಅಂತ ವಿದ್ಯಾರ್ಥಿಗಳಿಗೆ ಕೊಟ್ರೆ ಸ್ವಲ್ಪ ಅಭಿರುಚಿ ಹೊಂದಿ ಆ ವಿಷಯದಲ್ಲಿ ಸಂಶೋಧನೆ ಮಾಡಿ ಅಲ್ಲಿ ಸಂಖ್ಯೆಯನ್ನ ಹೆಚ್ಚಳ ಮಾಡಬಹುದು ಸರ್. ಇಲ್ಲ ಅಂತ ಹೇಳಿದ್ರೆ ಈ ಕಡಿಮೆ ಆಗುತ್ತ ಕ್ಲೋಸ್ ಆಗುವಂತ ಸಿಚುವೇಶನ್ ಬರ್ತದ. ಆ ಕ್ಲೋಸ್ ಆಗಕ್ಕೆ ಅವಕಾಶ ಕೊಡಲಿಲ್ಲ ಸರ್ಕಾರದವರು ಏನ್ ಮಾಡ್ಬೇಕು ಅಂತ ಹೇಳಿದರೆ ಅಲ್ಲಿ ಹೆಚ್ಚಿನ ಅವಕಾಶಗಳನ್ನು, ನಿಮಗೆ ಗೊತ್ತಿದೆ ಡಿಗ್ರಿ ಮುಗಿದ ಕೂಡಲೇ ಇವತ್ತು ಸಾಕಷ್ಟು ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಬಂದ್ಬಿಟ್ಟಾವ. ಇಂಥ ಬರ್ಬೇಕಾದ್ರೆ ನಮ್ಗೆ ಕಲ್ತ ಮೇಲೆ ಏನ್ ಆಗ್ತದ, ಏನ್ ಸಿಗ್ತದ ಅನ್ನುವಂತ ಮೆಂಟಾಲಿಟಿ ಇವತ್ತು ಪಾಲಕರಿಗಿದೆ, ಅಭ್ಯರ್ಥಿಗಳಿಗಿದೆ. ಕಾರಣ ಅದಕ್ಕೆ ಸರ್ಕಾರದವರು ಆ ವಿಷಯಗಳ ಬಗ್ಗೆ ಹೆಚ್ಚಿನ ಮುಂದಿನ ಅವಕಾಶವನ್ನ ಕಂಪನಿಯಿಂದ ಅಥವಾ ಕೈಗಾರಿಕಾ ಕಂಪನಿಯಿಂದ ಇಂತಿಂತವ ಅವಕಾಶ ಅದ ಅನ್ನೋದನ್ನ ಪ್ರಚಾರ ಮಾಡಿದ್ರೆ ಡೆಫಿನೆಟ್ ಆಗಿ ಅಲ್ಲಿ ಸಂಖ್ಯೆಯನ್ನ ಹೆಚ್ಚಳ ಮಾಡಬಹುದು ಸರ್.
ಸರ್, ಇನ್ನೊಂದು ವಿಚಾರ, ಈ ರಾಜಕಾರಣವು ಕೂಡ ಇದಕ್ಕೆ ಕುಸಿತ ಆಗೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಇದು ಯಾವ ರೀತಿ, ಇದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ನೋಡಿ ಸರ್, ನನ್ನ ವಿಚಾರದಲ್ಲಿ ಇಲ್ಲಿ ರಾಜಕಾರಣದಕ್ಕಿಂತ ವೈಯಕ್ತಿಕವಾಗಿ ನಾ ಮಾಡ್ತೀನಿ ಅನ್ನೋದು ಎದೆಗಾರಿಕೆ ಯಾವ ಅಭ್ಯರ್ಥಿಗಳಿಗೆ ಇದೆ, ಅವ್ರು ಯಾವ ರಾಜಕಾರಣ ಅವ್ರ ತಡಿಲಿಕ್ಕೆ ಆಗೋದಿಲ್ಲ. ಅದೊಂದು ಕಾರಣ ಅಷ್ಟೇ. ರಾಜಕೀಯದಿಂದ ನಾವು ಹಿಂದೆ ಬಿದ್ದು, ಇವರು ಸ್ವ ಇಚ್ಛೆಯಿಂದ ಪ್ರಬಲವಾಗಿ ನಾವು ಇಂಥವೇ ಮಾಡ್ತೀವಿ, ನಾವು ಸಾಧಿಸ್ತಾ ಇರ್ತೀವಿ ಅನ್ನುವಂಥ ಎದೆಗಾರಿಕೆ ಇತ್ತು ಅಂತ ಹೇಳಿದ್ರೆ ಬಹುಶಃ ನನಗದು ಅಡ್ಡ ಬರ್ಲಿಕ್ಕಿಲ್ಲ. ಬಹುಶಃ ಅಡ್ಡ ಬರೋದು ಯಾವ್ದಾದ್ರು ಅಂದ್ರೆ ಫೈನಾನ್ಷಿಯಲ್ ಒಂದು ಫಂಡಿಂಗ್ ಬೇಕಾಗ್ತದ ಸರ್. ಈ ಅವಶ್ಯಕತೆಗಳನ್ನ ಈ ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ ಹೆಚ್ಚು ಅವಕಾಶ ಸಿಗ್ತಾ ಇದೆ ಸರ್, ತಮ್ಗೆ ಗೊತ್ತಿದ್ದ ಹಾಗೆ. ಅದಕ್ಕೋಸ್ಕರ ಸರ್ಕಾರದವರು ಯಾವುದೇ ಪಾರ್ಟಿ ಇರ್ಲಿ, ಕಲಿಯುವಂತವರಿಗೆ ಸ್ಕೋಪ್ ಕೊಡುವಂತ ಅವಕಾಶಗಳನ್ನ, ಪ್ರಯೋಜನ ಆಗುವಂತ ಯೋಜನೆಗಳನ್ನ ರೂಪಿಸಿದ್ರೆ, ಇಲ್ಲಿ ರಾಜಕಾರಣದಿಂದ ಹಿಂಗಾಗೈತಿ ಹಂಗಾಗೈತಿ ನಾವು ಹುಡ್ಕೋತ ಕೊಡೋದ್ರ ಬದಲಾಗಿ ಅದನ್ನ ನೇರವಾಗಿ ಅದನ್ನ ಸ್ಪರ್ಧೆಗೆ ತಂದು ಸಕ್ಸಸ್ ಆಗೋದು ಬಹಳ ಮುಖ್ಯ ಅಂತೇಳಿ ನನ್ನ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ನಾವು ಯಾವುದೋ ಒಂದು ಕಾರಣ ಹೇಳ್ಕೊಂಡು ನಾವು ಅಲ್ಲಿ ಹಿಂದೇಟ್ ಹಾಕುವುದು ಅಥವಾ ಹಿಂದೆ ಬೀಳೋದು ನನ್ನ ದೃಷ್ಟಿನಲ್ಲಿ ಸರಿ ಅನಿಸೋದಿಲ್ಲ ಸರ್. ಸರ್, ಇನ್ನೊಂದು ಪ್ರಮುಖ ವಿಚಾರ ಏನು ಅಂತ ಹೇಳಿದ್ರೆ, ಇತ್ತೀಚಿನ ಅಂದರೆ ಈ ಒಂದು ಡಿಜಿಟಲ್ ಯುಗದಲ್ಲಿ ಹೆಚ್ಚಿನ ಕಡೆ ಸ್ಕಿಲ್ ಕಡೆ ಗಮನ ಕೊಡೋದು ಜಾಸ್ತಿ ಅಂತ ಅನ್ಸುತ್ತೆ. ಅಂದರೆ ಈಗ ಆಯಿತು, ಈಗ ನಂದು PG ಮುಗೀತು ಅಂದ ತಕ್ಷಣ ಜಾಬ್ ಇದ್ರೇ ಈಗಿನ ಹುಡುಗರು ನೋಡೋದು, ವಿದ್ಯಾರ್ಥಿಗಳು. ಯಾಕೆ ಅಂತ ಹೇಳಿದ್ರೆ PG ಮುಗಿದಾದ ಮೇಲೂ ಕೂಡ ಮನೆಯಲ್ಲಿ ಕೂತ್ಕೊಳ್ಬೇಕಾದ್ರೆ ಏಜು ಕೂಡ ಇರೋದಿಲ್ಲ, ಈ ರೀತಿಯ ಸಮಸ್ಯೆಗಳು ಇದ್ದಾವೆ. ಸೊ ಅದರ ತಕ್ಕಂತೆ ವಿಶ್ವವಿದ್ಯಾಲಯಗಳು ಎಲ್ಲೋ ಒಂದು ಕಡೆ ಆ ರೀತಿಯ ಒಂದು ಪ್ರಯತ್ನ ಮಾಡೋದಕ್ಕೆ ಹಿಂದೇಟನ್ನು ಹಾಕ್ತಿದೆ ಅಂತ ಅನ್ಸುತ್ತೆ. ಈಗ ಖಾಸಗೀಕರಣ ಯಾಕೆ ಅದರ ಕಡೆ ಜಾಸ್ತಿ ಗಮನ ಕೊಡ್ತಿದ್ದಾರೆ ಅಂತೇಳಿ ಪ್ಲೇಸ್ಮೆಂಟ್ ಇರುತ್ತೆ ಅಂತ. ಸರ್, ಈಗ AI ಟೆಕ್ನಾಲಜಿ ಯಾವಾಗ ಬಂತೋ ಬಹಳಷ್ಟು ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಿ ಕಲಿಯಲು ಆಸಕ್ತಿ ಕಡಿಮೆ ಮಾಡಿದ್ದಾರೆ. ತಮಗೆ ಗೊತ್ತಿದೆ AI ನಲ್ಲಿ ಇವತ್ತು ಏನ್ ನಡೀತಾ ಇದೆ ಅಂತ ಹೇಳಿ. ಅಂತ AI ವ್ಯವಸ್ಥೆಯನ್ನ ಯೂನಿವರ್ಸಿಟಿಯವರು ಕೆಲವು ಕೋರ್ಸ್ನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೇ ಆದ್ರೆ ಬಹುಶಃ ಈ ಸಮಸ್ಯೆ ಬರುವುದಿಲ್ಲ ಸರ್. ಯಾಕಂದ್ರೆ ಯೂನಿವರ್ಸಿಟಿನಲ್ಲಿ ಲೇಟೆಸ್ಟ್ ಟೆಕ್ನಾಲಜಿಯನ್ನ ಇಂಪ್ಲಿಮೆಂಟ್ ಮಾಡಬೇಕು ಸರ್. ಹೌದು, ನಾವು ಮೈಸೂರು ವಿಶ್ವವಿದ್ಯಾಲಯದ ಮೊದಲಿನ ಏನಂತೀರಿ ನೀವು ಪ್ರೊಫೆಸರ್ಸ್ ಆಗಲಿ ಈಗ ಅದಾರೋ ಇಲ್ಲ ಗೊತ್ತಿಲ್ಲ, ಆದ್ರೆ ಈಗಿನ ಒಂದು ಸಮಸ್ಯೆಗೆ ತಕ್ಕಂತೆ ಟೆಕ್ನಾಲಜಿ ಅದನ್ನ ಅವ್ರು ಹೆಚ್ಚಿಗೆ ಮಾಡ್ಕೊಂಡಾರೋ ಇಲ್ಲ ಗೊತ್ತಿಲ್ಲ. ಇವೆಲ್ಲವೂ ಕಾರಣ ಆಗ್ತದೆ. ಈಗ ಪ್ರಮುಖ ಕಾರಣ ಅಂದ್ರೆ AI ಅನ್ನೋದು ತಮಗೆ ಗೊತ್ತಿದೆ. ಯೂನಿವರ್ಸಿಟಿನಲ್ಲಿ ಇದನ್ನ ಹೆಚ್ಚಿಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಬಹುಶಃ ನನಗೆ ಅನಿಸ್ತದೆ ಯಾವ ಯೂನಿವರ್ಸಿಟಿನಲ್ಲಿ ಈ ಸಮಸ್ಯೆ ಬರುವುದಿಲ್ಲ. ಅಂದ್ರೆ ಎಷ್ಟೋ ಸಲ ಈ ಮೈಸೂರು ಯೂನಿವರ್ಸಿಟಿ ಬಗ್ಗೆ ಹೇಳೋದಾದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಇಷ್ಟು ಕೋರ್ಸ್ ಅದಾವ, ಹಿಂಗ ಅದಾವ ಅನ್ನೋದು ತಿಳುವಳಿಕೆನೂ ಕೂಡ ಯೂನಿವರ್ಸಿಟಿ ಅವರು ಕೊಡ್ಬೇಕಾಗ್ತದೆ. ಧನುಷ್ ಅವರೇ, ಅದಕ್ಕೋಸ್ಕರ ಹೇಳಿ ಸರ್. ಓಕೆ ಬರ್ತೀನಿ ಸರ್, ವಾಪಸ್ ಬರ್ತೀನಿ. ಅಂದರೆ ಈಗ ಕಾಲೇಜ್ ಕ್ಯಾಂಪಸ್ಸಲ್ಲಿ ಯಾವ ರೀತಿಯ ಸೆಲೆಕ್ಷನ್ ಇರುತ್ತೆ, ಅಲ್ಲಿ ವಿದ್ಯಾರ್ಥಿಗಳು ನೋಡುವಂಥ ಸಮಸ್ಯೆಗಳು ಏನೇನೆಲ್ಲ ಸಮಸ್ಯೆ ಇರುತ್ತೆ, ಅಂದರೆ ಅವರ ಮನಸ್ಥಿತಿ ಹೇಗಿರುತ್ತೆ? ಪ್ರೈವೇಟು ಹೊರತುಪಡಿಸಿ ಸರ್ಕಾರಿ ವಿಶ್ವವಿದ್ಯಾಲಯಗಳ ಕಡೆ ಗಮನ ಹರಿಸಿದ್ರೆ, ಒಂದು ವಿಶ್ವವಿದ್ಯಾಲಯದಲ್ಲಿ ಕಡಿಮೆ ಅಂದ್ರೂ ಒಂದು 30ರಿಂದ ವಿಭಾಗಗಳು ಸ್ಟಾರ್ಟ್ ಆಗ್ತವೆ. ಮಿನಿಮಮ್ ಒಂದು 30ರಿಂದ ಮ್ಯಾಕ್ಸಿಮಮ್ ಒಂದು 60 ವಿಭಾಗಗಳ ತನಕ ಇರ್ತವೆ. ಅದು ಎಲ್ಲ ಡಿಪಾರ್ಟ್ಮೆಂಟ್ಗಳು, ಚಿಕ್ಕ ಡಿಪಾರ್ಟ್ಮೆಂಟ್ಗಳನ್ನು ಸೇರಿಸಿ ಅಲ್ಲಿ ತನಕ ಇರುತ್ತೆ. ಒಬ್ಬ ವಿದ್ಯಾರ್ಥಿ ಆ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾ ಇದ್ದಾನೆ ಅಂದರೆ ಸುತ್ತಮುತ್ತ ಇರ್ತಕ್ಕಂಥ 4-5 ಜಿಲ್ಲೆಗಳಿಂದ ಆ ವಿಶ್ವವಿದ್ಯಾಲಯಕ್ಕೆ ಬರ್ತಾನೆ. ಅವ್ನು ಬಂದಾಗ ಅಲ್ಲಿ ನನಗೆ ಉಳ್ಕೊಳ್ಳೋದಕ್ಕೆ ವಿಶ್ವವಿದ್ಯಾಲಯದ ಕಡೆಯಿಂದ ವ್ಯವಸ್ಥೆ ಇದೆಯಾ, ಅಂದರೆ ಹಾಸ್ಟೆಲ್ ಇದೆಯಾ, ಆ ಹಾಸ್ಟೆಲ್ ಕ್ಯಾಂಪಸ್ ಒಳಗಡೆ ಇದೆಯಾ, ಆ ಹಾಸ್ಟೆಲ್ ರನ್ ಮಾಡ್ತಕ್ಕಂಥದ್ದು ಅದು ವಿಶ್ವವಿದ್ಯಾಲಯದ ಹಾಸ್ಟೆಲ್ ಅಥವಾ ಸರ್ಕಾರದ BCM ಅಥವಾ ಬೇರೆ ಇಲಾಖೆಗಳಿಂದ ನಡೆಸ್ತಕ್ಕಂಥ ಹಾಸ್ಟೆಲ್, ಮತ್ತು ಅಲ್ಲಿ ಪಾಠ ಮಾಡ್ತಕ್ಕಂಥ ಬೋಧಕ ಸಿಬ್ಬಂದಿಯವ್ರದ ಕ್ವಾಲಿಫಿಕೇಷನ್ಸ್ ಏನಿರುತ್ತೆ, ನಾನು ಆಗ್ತಾ ಇರ್ತಕ್ಕಂಥ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಜನ ಪ್ರೊಫೆಸರ್ಸ್ ಇದ್ದಾರೆ, ಅವರಿಗೆ ಇರ್ತಕ್ಕಂಥ ಕ್ರೆಡಿಬಿಲಿಟೀಸ್ ಏನು, ಅವ್ರದ್ದೇ ಆದಂತಹ ವಿಭಾಗದಲ್ಲಿ ಅವರು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿಲ್ವೋ, ಅಥವಾ ಇರ್ತಕ್ಕಂಥ ಅಸೋಸಿಯೇಟ್ ಪ್ರೊಫೆಸರ್ಸ್ ಎಷ್ಟು ಜನ ಇದ್ದಾರೆ, ಆ ವಿಭಾಗದಲ್ಲಿ ಎಷ್ಟು ಜನ ಅಡ್ಮಿಷನ್ಸ್ ಆಗಿದ್ದಾವೆ, ಪ್ಲೇಸ್ಮೆಂಟ್ ಸೆಕೆಂಡ್ರಿ ಅಡ್ಮಿಷನ್ಸ್ ಆಗಿದ್ದಾವೆ, ಆ ಕಾಲೇಜಿಂದ ಅಥವಾ ಆ ಯೂನಿವರ್ಸಿಟಿಯಿಂದ ಆ ವಿಭಾಗದಲ್ಲಿ ಓದತಕ್ಕಂಥವ್ರು ಈಗ ಯಾವ ಮಟ್ಟದಲ್ಲಿದ್ದಾರೆ. ಒಬ್ಬ ವಿದ್ಯಾರ್ಥಿ ಇದನ್ನೆಲ್ಲಾನು ಅವಲೋಕಿಸಿ ಆ ವಿಶ್ವವಿದ್ಯಾಲಯ ಆ ವಿಭಾಗಕ್ಕೆ ಅರ್ಜಿ ಸಲ್ಲಿಸಿದ ನಂತರ ಅವರು ಮಾನದಂಡ ಇರುತ್ತೆ. 60 ಸೀಟ್ ಇದ್ದರೆ 60ಕ್ಕಿಂತ ಹೆಚ್ಚಾಗಿ ಬಂದರೆ ಒಂದೊಂದು ವಿಶ್ವವಿದ್ಯಾಲಯ ಒಂದೊಂದು ಫಾಲೋ ಮಾಡ್ತಾರೆ. ಕೆಲವೊಂದು ಕಡೆ
CET ಥರ CET ಮಾಡ್ತಾರೆ, ಅದೇ ಸಪ್ರೇಟ್ ಯೂನಿವರ್ಸಿಟಿಯವರು, ಅಥವಾ ಇನ್ನೊಂದು ಕೆಲವೊಂದು ಕಡೆ ಮೆರಿಟ್ ಬೇಸ್ಡ್ ಕೊಡ್ತಾರೆ, ಮೆರಿಟ್ ಬೇಸ್ಡ್ ವಿತ್ ಕೋಟಾ ಅದನ್ನೆಲ್ಲ ರಿಸರ್ವೇಷನ್ ಪಾಲಿಸಿ ಅಪ್ಲೈ ಮಾಡಿ ಕೊಡ್ತಾರೆ. ಈ ರೀತಿ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಇದ್ದಾಗ ವಿದ್ಯಾರ್ಥಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆ ವಿಭಾಗಕ್ಕೆ ಅರ್ಜಿ ಹಾಕ್ತಾರೆ. ಆವಾಗ ನೀವು ಆಯ್ದ 60 ವಿದ್ಯಾರ್ಥಿಗಳನ್ನು ತಗೊಂಡು ಅವರಿಗೆ ಟ್ರೈನ್ ಮಾಡಿ ಮಾರ್ಕೆಟಿಂಗ್ ಅಂದರೆ ಹೊರ ಪ್ರಪಂಚಕ್ಕೆ ಕಳಿಸ್ತೀರ. ಆದರೆ 60 ಸಂಖ್ಯೆಗಿಂತ ಕಡಿಮೆ ವಿದ್ಯಾರ್ಥಿಗಳು ಬಂದಾಗ ಏನಾಗುತ್ತೆ, ನೀವು ಅವ್ರನ್ನ ತಗೊಳ್ಳೇಬೇಕು. ನೀವು ಅವರಿಗೆ ಅಪ್ಲಿಕೇಶನ್ ಕಾಲ್ ಮಾಡಿ ನೀವು ಆ ವಿಭಾಗನ ನಾವು ಬೋಧನೆ ಮಾಡ್ತೀವಿ ಅಂತ ಹೇಳಿದಾಗ ವಿದ್ಯಾರ್ಥಿಗಳು ಬಂದು ನೀವು ಅದನ್ನು ಬೋಧನೆ ಮಾಡಲೇಬೇಕಾಗತ್ತೆ. ಅದು ಆ ವಿದ್ಯಾರ್ಥಿಯ ಹಕ್ಕಾಗತ್ತೆ, ಮೂಲಭೂತ ಹಕ್ಕಾಗತ್ತೆ. ನಿಮಗೆ ಈ ಎಲ್ಲ ನಿಮ್ಮಲ್ಲಿ ಪ್ರೊಫೆಸರ್ಗಳಿದ್ದು, ಅಸೋಸಿಯೇಟು, ಅಸಿಸ್ಟೆಂಟು ಎಲ್ಲ ಥರದ ಇನ್ಫ್ರಾಸ್ಟ್ರಕ್ಚರ್ ಇದ್ದು ಕೂಡ ವಿದ್ಯಾರ್ಥಿಗಳು ಬರ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಹುಡುಕ್ಬೇಕಾಗತ್ತೆ. ನಾವು ಮಾಡಿಕೊಡ್ತಾ ಇರೋ ಕೋರ್ಸು ಈಗ ಮಾರ್ಕೆಟಲ್ಲಿ ವಯಬಲ್ ಇದೆಯಾ? ವಯಬಲ್ ಇದ್ದರೆ ಮಾತ್ರ ಆ ಕೋರ್ಸಿಗೆ ವಿದ್ಯಾರ್ಥಿ ಬಂದು ಜಾಯ್ನ್ ಆಗ್ತಾರೆ. ವಿದ್ಯಾರ್ಥಿಗಳಿಗೆ ಯಾವ್ಯಾವ ವಿಶ್ವವಿದ್ಯಾಲಯದಲ್ಲಿ ಯಾವ್ಯಾವ ಕೋರ್ಸ್ ಇದೆ ಅನ್ನೋದನ್ನ ತಿಳಿಸ್ಬೇಕು ಅಂತ ಏನಿಲ್ಲ. ವಿದ್ಯಾರ್ಥಿಗಳು ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿ ಆತನ ಇಷ್ಟದ ಕೋರ್ಸು ಕರ್ನಾಟಕದ ಯಾವುದೇ ಭಾಗದಲ್ಲಿದ್ದರೂ ಆ ವಿದ್ಯಾರ್ಥಿ ಸ್ಟೂಡಿಯಸ್ ಆಗಿದ್ದರೆ ಅಲ್ಲೋಗಿ ಸೇರ್ತಾನೆ. ಆದರೆ ನಾನು ಅಲ್ಲಿಗೆ ಯಾಕೆ ಸೇರ್ತಾ ಇದ್ದೀನಿ, ನಾನು ಅಲ್ಲೇ ಸೇರೋದ್ರಿಂದ ನನಗಾಗ್ತಕ್ಕಂಥ ಲಾಭ ಏನು ಅನ್ನೋದನ್ನು ಫಸ್ಟು ವಿದ್ಯಾರ್ಥಿ ಯೋಚನೆ ಮಾಡ್ತಾನೆ. ನೀವು ಪ್ರೊಫೆಸರ್ಗಳು, ಸ್ಟೂಡೆಂಟ್ಸು, ಇನ್ಫ್ರಾಸ್ಟ್ರಕ್ಚರು ಎಲ್ಲ ಇದ್ದರೂ ಕೂಡ ನಿಮ್ಮಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಯಾಕೆ ಹೆಚ್ಚಾಗ್ತಿಲ್ಲ ಅಂದರೆ ನಿಮ್ಮಲ್ಲಿ ಗುಣಮಟ್ಟದ ಶಿಕ್ಷಣ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಈಗಿನ ಪ್ರೊಫೆಸರ್ಗಳು ಅಥವಾ ಈಗ ಸರ್ಕಾರಿ ವಿಶ್ವವಿದ್ಯಾಲಯ ಇರ್ತಕ್ಕಂತಹ ಬೋಧಕ ಸಿಬ್ಬಂದಿಗಳು ಹೆಂಗೆ ಅಂದರೆ ಸೇರ್ತಾರೆ, ಒಂದು ಸ್ವಲ್ಪ ವರ್ಷಗಳ ಕಾಲ ಕೆಲಸ ಮಾಡ್ತಾರೆ, ಅದಾದ ನಂತರ ಆಡಳಿತಾತ್ಮಕ ಕೆಲಸಗಳಿಗೆ ಜಾಸ್ತಿ ಬಳಕೆ ಆಗ್ತಾರೆ. ರಿಜಿಸ್ಟ್ರಾರ್ ಆಗೋಗೋದು, VCಗಳಾಗೋಗೋದು, ಅಥವಾ ಪ್ರೈವೇಟ್ ಯೂನಿವರ್ಸಿಟಿಗಳ ಜೊತೆ ಟೈಅಪ್ ಆಗಿ ಅವ್ರಿಗೇನೋ ಸಲಹೆ ಸೂಚನೆಗಳನ್ನು ಕೊಡೋದು. ಈ ರೀತಿ ಕೆಲಸ ಮಾಡಬೇಕಾದ್ರೆ ಸರ್ಕಾರದಿಂದ ಸಂಬಳ ಹೇಗಿದ್ರೂ ಬರ್ತಾ ಇರುತ್ತೆ, ನಾನು ಬೇರೆ ಏನಾದರೂ ಮಾಡೋಣ. ಇದು ವಿದ್ಯಾರ್ಥಿಗಳಿಗೆ ಕಲಿಸುವ ಇದರಲ್ಲಿ ಕಡಿಮೆ ಆಗುತ್ತೆ, ಗುಣಮಟ್ಟ ಕಡಿಮೆ ಆಗುತ್ತೆ. ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ಬರ್ತಕ್ಕಂಥ ಪ್ರೊಫೆಸರ್ಗಳೇನು ಕಡಿಮೆ ಬುದ್ಧಿವಂತರಲ್ಲ, ಅವರು ಎಲ್ಲ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಕಾಲೇಜಿಗೆ ಸೇರಿರ್ತಾರೆ. ಅಂಥ ಬೋಧಕರಲ್ಲಿ ಜ್ಞಾನನೂ ಕೂಡ ಅತಿ ಹೆಚ್ಚಿರುತ್ತೆ. ಅವರಿಂದ ಪಡಿಬೇಕಾದ್ರೆ ವಿದ್ಯಾರ್ಥಿಗಳಲ್ಲಿ ಕೂಡ ಆಯ್ಕೆ ಅನ್ನೋದು ಬರುತ್ತಲ್ಲ. ನಾನೊಂದು ಪ್ರೈವೇಟ್ ವಿಶ್ವವಿದ್ಯಾಲಯಕ್ಕೆ ಅಥವಾ ಆ ಕೋರ್ಸ್ ಬಿಟ್ಟು ನಾನು ಬೇರೆ ಕೋರ್ಸ್ ಮಾಡಿದ್ರೆ ನನಗೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಇದೆ ಅನ್ನೋದನ್ನ ವಿದ್ಯಾರ್ಥಿ ಫಸ್ಟ್ ನೋಡ್ತಾನೆ. ಈಗ ಮಾರ್ಕೆಟಲ್ಲಿ ಯಾವ್ದು ರನ್ನಿಂಗ್ ಇದೆ, ಈಗ 10 ವರ್ಷದ ಮುಂಚೆ ಕಲಿತಕ್ಕಂಥ ಕೋರ್ಸ್ ಯಾವುದು ಬೂಮಿಂಗಲ್ಲಿತ್ತು ಅಂತ ಹೇಳ್ತೀವಲ್ಲ, ಆ ಕೋರ್ಸ್ ಈಗ ಪ್ರಚಲಿತದಲ್ಲಿ ಇರೋಲ್ಲ. ಹಾಗಾಗಿ ಇನ್ನು ಮುಂದೆ 10 ವರ್ಷಕ್ಕೆ ಯಾವ ಕ್ಷೇತ್ರ ಬೂಮಿಂಗಿಗೆ ಬರುತ್ತೆ ಆ ಕ್ಷೇತ್ರ. ಈಗ ಇದೆ ಆಲ್ಮೋಸ್ಟ್ ಈಗ ಇಂಜಿನಿಯರಿಂಗ್ ಮಾಡ್ತಿರ್ಬೇಕಾದ್ರೆ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಸಪ್ರೇಟ್ ಬ್ರಾಂಚ್ ಆಗಿ ರೂಪ್ಕೊಂಡ್ಬಿಟ್ಟು ಎಲ್ಲ ಹೋಗ್ತಾ ಇದ್ದಾರೆ. ಬಟ್ ಅದು ಮುಂದಿನ 10 ವರ್ಷದ ತನಕ ವಯಬಲ್ ಇರುತ್ತೆ. ಹೀಗಾಗಿ ಈ ಕನ್ವೆನ್ಷನಲ್ಲಿ ಈಗ MA ಉರ್ದು, ಸಂಸ್ಕೃತ ಈ ರೀತಿ ಆಸಕ್ತಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಬರ್ತಾರೆ. ನನ್ನ ಪ್ರಕಾರ ಇದಕ್ಕೆಲ್ಲ ಏನು ಒಂದು ಪಾಸಿಬಲ್ ಸೊಲ್ಯೂಷನ್ ಅಂದರೆ, ಈಗ ನಿಮ್ಮ ರಿಪೋರ್ಟಲ್ಲೇ ಇತ್ತು, ಚಾಮರಾಜನಗರದಲ್ಲೊಂದು, ಮಂಡ್ಯದಲ್ಲೊಂದು, ಹಾಸನಲ್ಲೊಂದು, ಈ ರೀತಿ ಮೂಲತಃ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಅಫಿಲಿಯೇಟೆಡ್ ಆದಂತಹ ಎಲ್ಲ ಜಿಲ್ಲೆಗಳಿಗೂ ಒಂದೊಂದು ವಿಶ್ವವಿದ್ಯಾಲಯ ಕೊಟ್ಟಿದ್ದೀರಾ. ನೀವು ಆ ಡಿಪಾರ್ಟ್ಮೆಂಟನ್ನು ಕೂಡ ಒಂದಿಂದ ಒಂದು ಜಿಲ್ಲೆಗೆ ಹಂಚಿಬಿಡಿ. ಈಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ 50 ಡಿಪಾರ್ಟ್ಮೆಂಟ್ ಇದೆ, ಅದರಲ್ಲೊಂದು 10 ಡಿಪಾರ್ಟ್ಮೆಂಟ್ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ. ಅಂದರೆ 4-5 ಜಿಲ್ಲೆಗಳಿಂದ ಆ ನಿರ್ದಿಷ್ಟ ವಿಷಯಕ್ಕೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಆ ಡಿಪಾರ್ಟ್ಮೆಂಟಿಗೆ ಹೋಗಿ ಕಲಿತಾರೆ. ಅಲ್ಲಿ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗುತ್ತೆ. ನೀವು ಕರ್ನಾಟಕದಲ್ಲಿರೋ ಎಲ್ಲ 30 ವಿಶ್ವವಿದ್ಯಾಲಯಗಳಲ್ಲೂ ಎಲ್ಲ MA ಸಂಸ್ಕೃತಗಳು ಎಷ್ಟು ಜನ ಸೇರ್ತಾರೆ? 30 ವಿಶ್ವವಿದ್ಯಾಲಯ 60 ಜನ ಅಂದರೆ ಅಲ್ಲಿಗೆ 1800 ಜನ. 1800 ಜನ ಸಂಸ್ಕೃತ, MA ಸಂಸ್ಕೃತ ಅಥವಾ MA ಹಿಂದಿ, MA ಉರ್ದು ಅಥವಾ MSc ಇನ್ ಬಯೋಟೆಕ್ನಾಲಜಿ ಅಥವಾ MSc ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ರೀತಿ ಬರ್ತಾರಾ? ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೀವು ಶಿಕ್ಷಣವನ್ನು ಕೊಡಬೇಕಾದ್ರೆ ಅಗತ್ಯ ಇದೆಯಾ? ನನ್ನ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಿಗೆ ಒಂದು ಆಸೆ ಇರುತ್ತೆ, ನನ್ನ ಟರ್ಮಲ್ಲಿ ನಾನು ಎಷ್ಟು ಹೊಸ ಕೋರ್ಸನ್ನು ಇಂಟ್ರೊಡ್ಯೂಸ್ ಮಾಡಿದೆ, ನಾನು ಎಷ್ಟು ಡಿಗ್ರಿ ಕೊಟ್ಟೆ ಅನ್ನೋದೊಂದು ಬರುತ್ತೆ. ಈ ರೀತಿ ನೀವು ಪ್ರತಿಷ್ಠೆಗೆ ಬಿದ್ದು ಹೊಸ ವಿಭಾಗಗಳನ್ನು ತೆಗಿತಾ ಹೋದಂಗೆ ಹಿಂದಿನ ನೀವು ಹಳೆ ವಿಭಾಗಗಳನ್ನು ಮುಚ್ತಾ ಬರಬೇಕಾಗತ್ತೆ. ಯಾಕೆಂದರೆ ನಿಮ್ಮಲ್ಲಿ ಆ ಮೂಲಭೂತ ಸೌಕರ್ಯ ಇಲ್ಲ. ಹಾಗಾಗಿ ನಿರ್ದಿಷ್ಟ ಮಾಡ್ಕೊಳ್ಳಿ, ವಿದ್ಯಾರ್ಥಿಗಳು ಏನು ಕೇಳ್ತಾ ಇದ್ದಾರೆ ಅದನ್ನು ನಾವು ಈಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರಲ್ಲಿ ಕೊಡೋಕ್ಕೆ ಸಾಧ್ಯನಾ ಅಂತ. ನೀವು ಅಪ್ಲಿಕೇಶನ್ 50-60 ವಿಭಾಗಗಳು ಏನಲ್ಲ, ಅದರ ಅವಶ್ಯಕತೆ ಇಲ್ಲ. ಯಾವುದು ಬೇಕೋ ಅದನ್ನು ಮಾತ್ರ, ಯಾವುದು ಬೇಕೋ ಅದಲ್ಲ. ಈಗ ಜಿಲ್ಲೆಗೊಂದೊಂದು ಆಗಿರೋದ್ರಿಂದ ಆ ಕ್ಯಾಂಪಸ್ಸಲ್ಲಿ ನೀವು ಅದನ್ನು ಕಡಿಮೆ ಮಾಡಿ ಅದನ್ನು ಬೇರೆ ಕಡೆ ಕೊಡಿ. ಈಗ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ
ಬೆಂಗಳೂರಲ್ಲೇ 2 ಕ್ಯಾಂಪಸ್ ಇದೆ. ಬೆಂಗಳೂರು ಸಿಟಿ ಕ್ಯಾಂಪಸ್ಸು, ಬೆಂಗಳೂರು ವಿಶ್ವವಿದ್ಯಾಲಯ. ಅದು ಎರಡೂ ಸಪ್ರೇಟ್ ಯೂನಿವರ್ಸಿಟಿ ಆಗೋಗ್ಬಿಟ್ಟಿದೆ. ಇಲ್ಲಿ ಕೊಡ್ತಕ್ಕಂಥ ವಿಷಯಗಳನ್ನೇ ಅಲ್ಲೂ ಕೊಡ್ತಾರೆ. ಕೆಲವೊಂದು ಡಿಪಾರ್ಟ್ಮೆಂಟ್ಗಳು ಡಿವೈಡ್ ಆಗುತ್ತೆ, ಜನ ಡಿವೈಡ್ ಆಗ್ತಾರೆ. ನೀವು ಅಲ್ಲಿ ಸೆಂಟ್ರಲ್ ಕ್ಯಾಂಪಸ್ ನಿಯರ್ ಬೈ ಇರೋದ್ರಿಂದ ಅಲ್ಲಿಗೆ ಹೋಗ್ತಕ್ಕಂಥ ಜನ ಕೆಲವೊಂದು ಡಿಪಾರ್ಟ್ಮೆಂಟ್ಗಳಿಗೆ ಜಾಸ್ತಿ ಇರ್ಬೋದು. ಅವಾಗ ನೀವೇನು ಮಾಡಬೇಕು, ಇಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳನ್ನು ಏನಾದರೂ ಫೆಸಿಲಿಟಿ ಮಾಡಿ, ಅಂದರೆ ಕಡಿಮೆ ಸ್ಟೂಡೆಂಟ್ಸ್ ಇದ್ದರೆ ನಿಮಗೆ ಅದು ಇಂಟೇಕ್ ಓವರ್ ಜಾಸ್ತಿ ಆಗ್ತಾ ಇದೆ ಅಥವಾ ನಮ್ಮಲ್ಲಿ ಚೆನ್ನಾಗಿ ನಡೀತಾ ಇದೆ ಅಂದರೆ ಪರವಾಗಿಲ್ಲ. ನಮ್ಮಲ್ಲಿ ಚೆನ್ನಾಗಿ ನಡೀತಾ ಇಲ್ಲ ಅಂದರೆ ಆ ವಿಭಾಗದಲ್ಲಿ ಯಾವ ಯೂನಿವರ್ಸಿಟಿ ಅದು ಎಲ್ಲಿ ಚೆನ್ನಾಗಿ ನಡೀತಾ ಇದೆ ಅಲ್ಲಿಗೆ ನೀವು ಅವ್ರನ್ನ ಟ್ರಾನ್ಸ್ಫರ್ ಮಾಡಿ. ಏಕೆಂದರೆ ವಿದ್ಯಾರ್ಥಿಗಳು ತಾನು ಇಷ್ಟಪಟ್ಟ ವಿಷಯನ ಆಯ್ಕೆ ಮಾಡಿಕೊಂಡು ಅದನ್ನು ಕಲಿತಕ್ಕಂಥದ್ದು ಆ ವಿದ್ಯಾರ್ಥಿಯ ಹಕ್ಕು. ಅಲ್ಲಿಗೆ ಕಳಿಸ್ಕೊಡಿ. ಒಂದೊಂದು ಯೂನಿವರ್ಸಿಟಿ ಒಂದೊಂದಕ್ಕೆ ಸ್ಪೆಷಲೈಸ್ ಆಗ್ತಾ ಬಂದಾಗ ಮಾರ್ಕೆಟಿಗೆ ಏನು ಬೇಕೋ ಅದನ್ನು ಕೊಡುತ್ತೆ. ಈಗ ನಾವು ಹೆಂಗೆ UBC ಸ್ಥಾಪನೆ ಮಾಡಿದ್ರೆ ಅದು ಈಗ ಬೆಂಗಳೂರು ವಿಶ್ವವಿದ್ಯಾಲಯ ಅಂಡರಲ್ಲೇ ಇದ್ದರೂ ಕೂಡ ಅದು ಇಂಜಿನಿಯರಿಂಗಿಗೆ ಈಗ ಸಪ್ರೇಟ್ ಆಗಿರೋದ್ರಿಂದ ಅದರ ಅಡ್ಮಿನಿಸ್ಟ್ರೇಟಿವ್ ಸಪ್ರೇಟ್ ಆಗಿದೆ. ಅದರ ಡಿಪಾರ್ಟ್ಮೆಂಟ್ಗಳು ಈಗ ಜಾಸ್ತಿ ಆಗ್ತಾ ಇದ್ದಾವೆ. ಅವ್ರಿಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಸಿಗುತ್ತೆ. ನೀವು ಅದು ಬಿಟ್ಟು ಎಲ್ಲನೂ ನಾನು 50 ಪೋಸ್ಟ್ ಗ್ರ್ಯಾಜುಯೇಷನ್ ಕರ್ನಾಟಕದಲ್ಲಿ ಎಲ್ಲ ವಿಶ್ವವಿದ್ಯಾಲಯ ಏನೇ ಕೊಡ್ತೀವಿ ಎಲ್ಲನೂ ನಾನು ಒಂದೇ ವಿಶ್ವವಿದ್ಯಾಲಯದಲ್ಲಿ ಕೊಡ್ತೀನಿ ಅಂತ ಬಂದಾಗ ಅದು ಸಾಧ್ಯ ಆಗದೇ ಇರ್ಬೋದು, ಅಥವಾ ಅದು ಈಗಿನ ಸಮಾಜಕ್ಕೆ ಒಳಿತು ಕೂಡ ಅಲ್ಲ. ಯಾಕೆಂದ್ರೆ ನೀವು ಒಬ್ಬ ವಿದ್ಯಾರ್ಥಿ ಸೇರಿದಾನೆ ಅಂದರೆ ಅವನಿಗೆ ಶಿಕ್ಷಣ ಕೊಡ್ದಂಗಂತೂ ಇರೋಕ್ಕಾಗಲ್ಲ. ಒಂದು ಕೋರ್ಸಲ್ಲಿ 4 ರಿಂದ 5 ಸಬ್ಜೆಕ್ಟ್ಸ್ ಇರ್ತವೆ ಮಿನಿಮಮ್. 2 ವರ್ಷ ಮಾಸ್ಟರ್ಸ್ ಅಂದ್ರೂ 5-6 ಸಬ್ಜೆಕ್ಟ್ಸ್ ಇರ್ತವೆ. ಒಬ್ಬೊಬ್ಬರಿಗೆ ಪಾಠ ಮಾಡಿ ಆ ವಿದ್ಯಾರ್ಥಿ ಪೋಸ್ಟ್ ಗ್ರಾಜುಯೇಷನ್ಗೆ ಬಂದಿದ್ದಾನೆ ಅಂದರೆ ಡೆಸರ್ಟೇಷನ್ ಇರುತ್ತೆ. ಅಂದರೆ ಅವನಿಗೆ ಆಮೇಲೆ ಬೇಜಾರಾಗ್ಬಿಡುತ್ತೆ, ಏನು ಮಾಡೋಕ್ಕಾಗುತ್ತೆ. ಹಾಗಾಗಿ ಎಲ್ಲಿ ಚೆನ್ನಾಗಿ ನಡೀತಾ ಇದೆ ಅಲ್ಲಿ ಕಳಿಸ್ಕೊಟ್ಬಿಟ್ಟು ಆ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನನ್ನ ಅಭಿಪ್ರಾಯ. ಶ್ರೀಕಾಂತ್ ಅವರೇ, ಈಗ ಸಹಜವಾಗಿ ಅಂದರೆ ಶಿಕ್ಷಣ ತಕ್ಕಂತೆ ಜಾಬ್ ಸಿಗ್ತಿಲ್ಲ ಅನ್ನೋದು ಒಂದು ಬೇಸರ ಇದೆ. UG ಆಯಿತು, PG, ವಾಟ್ ನೆಕ್ಸ್ಟ್ ಅಂತೇಳಿ. PG ಮುಗಿದ್ರೂ ಕೂಡ ಜಾಬ್ ಸಿಗೋದಿಲ್ಲ ಅಂತ ಹೇಳಿದ್ರೆ ಸರ್ಟಿಫಿಕೇಟ್ ಇಟ್ಕೊಂಡು ಏನು ಮಾಡಲಿ ಅನ್ನೋ ಲೆಕ್ಕಾಚಾರ. ಸರ್, ಇವಾಗ 2 ಪಾಯಿಂಟ್ ಹೇಳ್ತೀನಿ ಇದರಲ್ಲಿ. ಮೊದಲನೇದಾಗಿ UG ಮತ್ತು PG ನಾವು ರಿಸರ್ಚ್ ನೋಡೋಂಗಿದ್ರೆಗಿನ UG ಓದಿದ್ದವರೆಲ್ಲರೂ ಮಾರ್ಕೆಟಲ್ಲಿ ಇವತ್ತು ಯಾರೇ ಇರಲಿ, ಸಾಫ್ಟ್ವೇರ್ ಇಂಜಿನಿಯರ್ ಇರಲಿ ಮತ್ತೊಂದಿರಲಿ, ರಿಸರ್ಚ್ ಮಾಡೋದಾದರೆ UG ಓದಿದ್ದವರು ಲೈಫ್ನ ಸಕ್ಸಸ್ ಆಗಿ ಲೀಡ್ ಮಾಡ್ತಿದ್ದಾರಾ ಅಥವಾ PG ಓದಿದವರು ಲೀಡ್ ಮಾಡ್ತಿದ್ದಾರಾ ಅಂತ ನೋಡಿದಾಗ 100% ನಾನು ಹೇಳ್ತೀನಿ PG ಓದಿದ್ದವರು ಯಾರು ರೋಡಲ್ಲಂತೂ ಇಲ್ಲ ಸರ್, ತುಂಬ ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ತಿದ್ದಾರೆ. PG ಅಂಬೋದೊಂದು ಬಂಗಾರದಂಥ ಕೋರ್ಸ್ ಆ್ಯಕ್ಚುಲ್ ಆಗಿರ್ಬೇಕಾದ್ರೆ PG ಮಾಡಲೇಬೇಕು. ಪ್ರತಿಯೊಬ್ಬ ಮನುಷ್ಯ PG ಮಾಡಿದ್ರೆ ಅವನಿಗೆ ಆ ಒಂದು ಏಜಲ್ಲಿ ಆ ಮೆಚ್ಯೂರಿಟಿ ಲೆವೆಲ್ ಬಂದು ಆ ಕೋರ್ಸು ಅವೇರ್ನೆಸ್ ಯಾವ ಮಟ್ಟಿಗೆ ತರುತ್ತಂದರೆ ಪ್ರಪಂಚದಲ್ಲಿ ನಮ್ಮ ಸುತ್ತಮುತ್ತಲು ಏನು ನಡೀತಾ ಇದೆ, ನಾನು ಹೆಂಗೆ ಬಾಳಬೇಕು, ಬರೀ ದುಡಿಯೋದು ಲೈಫ್ ಸೆಟ್ಲ್ ಆಗೋದು ಒಂದೇ ಅಲ್ಲ. PGಯಲ್ಲಿ ಏನೆಲ್ಲ ಎಲ್ಲ ನಾನು ಹೇಳ್ತಿರೋದು ಒಂದು MSc ಅಲ್ಲ, MA ಅಲ್ಲ, MCom ಅಲ್ಲ, MBA ಅಲ್ಲ, ಎಲ್ಲದರಲ್ಲೂ ಹೇಳ್ಕೊಡೋದೇನು ಅಂದರೆ ನಮಗೆ ಇದು ನಾವು ದುಡಿಯೋದು ಹೆಂಗೆ, ಬಾಳೋದು ಹೆಂಗೆ, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ಹೆಂಗೆ, ಇವೆಲ್ಲ ಹೇಳ್ಕೊಡುತ್ತೆ ಆ PG. ಇವಾಗ ಏನಾಗಿದೆ, NEP ಪಾಲಿಸಿ ಅಂತ ಬಂದಿದೆ ಸರ್ ಇಂಡಿಯಾದಲ್ಲಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ. ಅವ್ರೇನು ಹೇಳ್ತಾರೆ, ಅಷ್ಟು ಟೈಮ್ ಇಲ್ಲ, ವ್ಯವಧಿ ಇಲ್ಲ, ನಮಗೆ ಇಂಟಿಗ್ರೇಟೆಡ್ ಕೋರ್ಸ್ ಮಾಡಿಬಿಡೋಣ, UG ಮಾಡ್ಬಿಟ್ಟು ಮತ್ತೆ PG ಮಾಡೋದು ಯಾಕೆ. ಸೊ ಅವನು 4 ಇಯರ್ಸ್ ಅಲ್ಲಿದ್ರೆಗಿನ ಅವನಿಗೆ ಒಂದೊಂದು ಹಂತದಲ್ಲೂ ಒಂದೊಂದು ಆಫರ್ ಮಾಡ್ತಾರೆ. ಡಿಪ್ಲೊಮಾ ತಗೋ, ಇಂಜಿನಿಯರ್ ತಗೋ, ನೀನು UG ತಗೋ, PG ತಗೋ ಅಂತ ಹೇಳ್ತಾರೆ ಅವನಿಗೆ. ಸೊ ಅವಾಗ ಏನಾಗುತ್ತೆ, ಎಲ್ಲರಿಗೂ ಇಂಟ್ರೆಸ್ಟು. ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ನಾನು 5 ಇಯರ್ಸ್ ವೇಸ್ಟ್ ಮಾಡೋ ಬದಲು 4 ಇಯರ್ಸಲ್ಲಿ ಎಲ್ಲ ಮುಗಿಸ್ಕೊಂಡು ಹೋಗ್ಬೋದು. PG ಯಾಕೆ ನಾನು 2 ಇಯರ್ಸ್ ಟೈಮ್ ವೇಸ್ಟ್ ಮಾಡಬೇಕು ಅಂಬೋದು ಒಂದಿರುತ್ತೆ. ಇದರಲ್ಲಿ ಜಾಬ್ಸ್ಗಳು ಇವಾಗ ಆಚೆ ನೋಡ್ಬೇಕಾದ್ರೆ ನಾವು ಮಾರ್ಕೆಟ್ ಎಷ್ಟು ವರ್ಷಾಗಿದೆ ಎಂಬುದು, ನಮಗೆ ಇವಾಗ ಜಾಬ್ಗಳು ಕೊರತೆ ಹೆಂಗಿದೆ ಎಂಬುದು ನೋಡಬೇಕು. ಎಷ್ಟೊಂದು ಸ್ಟೇಟ್ಗಳಲ್ಲಿ ನಾವು ಪೇಪರಲ್ಲಿ ಓದಿದ್ದೀವಿ, ನ್ಯೂಸಲ್ಲೂ ನಿಮ್ಮ ನ್ಯೂಸಲ್ಲೇ ಕೇಳಿದ್ದೀವಿ. ಒಂದು ಗೌರ್ಮೆಂಟ್ ಜಾಬ್ ಯಾವುದಾನ ಇದ್ರೆಗಿನ ಅದಕ್ಕೆ ಎಲಿಜಿಬಿಲಿಟಿ ಏನು ಕೇಳ್ತಾರೆ ಅಪ್ಲೈ ಮಾಡೋದು ನೋಡ್ರಿ, ಯಾರ್ಯಾರು ಅಪ್ಲೈ ಮಾಡಿರ್ತಾರಂತೆ. ಡಾಕ್ಟ್ರೇಟಿಂದ ಹಿಡ್ಕೊಂಡು MBBS ಅದಕ್ಕೂ ಜಾಬ್ಗೂ ಸಂಬಂಧನೇ ಇರಲ್ಲ, ಅಪ್ಲೈ ಮಾಡ್ತಾರೆ MBBSಗೆ. ಸೊ ಜಾಬ್ ಕೊರತೆ ಅಷ್ಟೊಂದಿದೆ. ಅದಕ್ಕೆ ಏನು ಮಾಡ್ತಾರೆ, ನಾವು ಮೊನ್ನೆ ರೀಸೆಂಟಾಗಿ ದೊಡ್ಡ IT ಕಂಪ್ನಿಯಲ್ಲಿ ನೋಡಿದಿರೋದೇನೆಂದರೆ ಸೀನಿಯರ್ ಎಂಪ್ಲಾಯೀಸ್ ಎಲ್ಲರೂ ಥ್ರೆಟ್ಟಲ್ಲಿದ್ದಾರೆ. 15 ಇಯರ್ಸ್ 20 ಇಯರ್ಸ್ ಮೇಲೆ ಎಕ್ಸ್ಪೀರಿಯನ್ಸ್ ಇರೋರಿಗೆ ಎಲ್ಲರಿಗೂ ಭಯ ಆಗಿದೆ. ಹೊಸದಾಗಿ ಫ್ರೆಷರ್ಸ್ನ ಹೈರ್ ಮಾಡ್ತೀವಿ, ಕಮ್ಮಿ ಸ್ಯಾಲ್ರಿಗೆ ಅವ್ರ ಹತ್ರ ನಾವು ದುಡಿಸ್ಕೋಬೋದು ಅಂಬೋದು ಕಂಪನಿಯವ್ರು ಥಿಂಕ್ ಮಾಡೋದು. ಇವ್ರಿಗೆ UGನಲ್ಲೇ PG ಸ್ಯಾಲ್ರಿ ಸಿಗೋಂಗಿದ್ರೆ ನಾವ್ಯಾಕೆ PG ಓದಬೇಕು, UGನಲ್ಲೇ ನಮ್ಗೆ ಆ ಸಂಬಳ ಸಿಗುತ್ತೆ. ಇದ್ರ ಜೊತೆ ಮಾರ್ಕೆಟಲ್ಲಿ ಆನ್ಲೈನ್ PGಗಳು ತುಂಬ ಇದಾವೆ. ಇವತ್ತು ಯೂನಿವರ್ಸಿಟಿಗಳಿಗೆ ಹೆಂಗೆ ಅಂದರೆ ಪ್ರೈವೇಟ್ ಯೂನಿವರ್ಸಿಟಿಗಳಿಗೂ ಗೌರ್ಮೆಂಟ್ ಯೂನಿವರ್ಸಿಟಿಗಳಿಗೂ ಟಾರ್ಗೆಟ್ ಇದೆ. ನಿಮಗಿಷ್ಟು ಎನ್ರೋಲ್ಮೆಂಟ್ ಆದ್ರೇ ನಂಬರ್ ಆಫ್ ಎನ್ರೋಲ್ಮೆಂಟ್ಸ್ ಸರ್, ಎಷ್ಟು ಜನ ಅಡ್ಮಿಷನ್ ತೊಗೊತಾರೆ ಅಂಬೋದು ಅವ್ರಿಗೆ ಟಾರ್ಗೆಟ್ ಇರುತ್ತೆ. ಸೊ ಅದರ್ವೈಸ್ ಅವ್ರಿಗೆ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಒಂದು, ಪ್ರೈವೇಟ್ ಯೂನಿವರ್ಸಿಟಿ ಒಂದು, ಸೆಂಟ್ರಲ್ ಯೂನಿವರ್ಸಿಟಿ ಒಂದು, ಎಲ್ಲದಕ್ಕೂ ಟಾರ್ಗೆಟ್ಸ್ ಇರುತ್ತೆ. ಸೊ ನಂಬರ್ ಆಫ್ ಎನ್ರೋಲ್ಮೆಂಟ್ ಜಾಸ್ತಿ ಮಾಡ್ಕೋಬೇಕು ಅಂದರೆ ಜನರು ಬರ್ತಾ ಇಲ್ಲಲ್ಲ ಅಂತೇಳಿ ಏನು ಮಾಡ್ತಾರೆ, ಆನ್ಲೈನ್ MBA ಮಾಡ್ಕೊಳ್ಳಿ. ಸೊ ನೀವು ಆನ್ಲೈನ್ PG ಮಾಡ್ಕೊಂಬಿಡಿ, ನಿಮಗೆ ಅದರಲ್ಲೇ ಸಾಕು. ಭಾಳಷ್ಟು ಜನ ಹುಡುಗರು ನನಗೆ ಬರ್ತಿರೋರು ಇವಾಗ ಹೇಳ್ತಿರೋದು, ನಾವು UG ಆದಮೇಲೆ ಜಾಬ್ಗೆ ಹೋಗ್ತೀವಿ, ಅಲ್ಲಿ ಜಾಬಲ್ಲಿ ಇದ್ಕೊಂಡೆ ಆನ್ಲೈನ್ ಮಾಡ್ಕೊಂಬಿಡ್ತೀವಿ. ಸೊ ನಮಗೆ PG ಸಿಕ್ಬಿಡುತ್ತೆ.
ಇದೊಂದು ಅವೇರ್ನೆಸ್ ಇದೆ. ಬಟ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಈ ಥರ ಸ್ಟೇಟ್ಮೆಂಟ್ ಕೊಡೋರು ಒಂದು 2 years ಆದಮೇಲೆ ರಿಟರ್ನ್ ಬಂದು ಹೇಳ್ತಾರೆ, ಸರ್ ಈ ಲೋ ಲೆವೆಲ್ ಜಾಬ್ಸಲ್ಲಿ ನಾವು ಸಕ್ಸಸ್ ಆದ್ವಿ, 3-4 years ಆದಮೇಲೆ ಮ್ಯಾನೇಜರಲ್ ಲೆವೆಲ್ ಅಂದರೆ ಅದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಂತೀವಿ, ಆ ಲೆವೆಲ್ಗೆ ನಮ್ಮನ್ನು ತೊಗೊತಾ ಇಲ್ಲ. ಯಾವುದಕ್ಕೆ ಅಂದರೆ ರೆಗ್ಯುಲರ್ ಪಿ ಜಿ ಇರಬೇಕು ಅವ್ರಿಗೆ. ಇವಾಗ ಮತ್ತೆ 3 years ಆದಮೇಲೆ ಅವರು ರೆಗ್ಯುಲರ್ ಪಿ ಜಿಗೆ ಬರ್ತೀನಿ ಅಂತ ಕೂತ್ಕೊಂತಾರೆ. ಸರ್ ಇಲ್ಲ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಯಾಕೆ ಬರಲ್ಲ ಪಿ ಜಿ ಅವ್ರಿಗೆ ಅಂದರೆ ಒಂದೇ ಸರ್, ಪಿ ಜಿನಲ್ಲಿ ಕೂಡ ನಾವು ಥಿಯೇಟರ್ ಸ್ಟೈಲಲ್ಲಿ ಹೇಳ್ಕೊಡ್ಬಾರ್ದು. ಥಿಯೇಟರ್ ಸ್ಟೈಲ್ ಅಂದರೆ ಹುಡುಗರೆಲ್ಲ ಒಂದು ಕಡೆ ಕೂತ್ಕೊಳ್ಳೋದು, ಮೇಸ್ಟ್ ಒಂದು ಕಡೆ ನಿಂತ್ಕೊಳ್ಳೋದು, ಹಂಗಾಗಲ್ಲ. ಸೊ ಅವ್ರಿಗೆ ಹೆಂಗೆ ಹೇಳ್ಕೊಡ್ಬೇಕು ಅಂದರೆ ಎಂಥ ದೊಡ್ಡ ಯೂನಿವರ್ಸಿಟೀಸು ಒಂದು ಕೇಸ್ ಸ್ಟಡಿ ಕೊಟ್ಬಿಟ್ಟು ಸಾಲ್ವ್ ಮಾಡಿಸೋರು ಸರ್, ಇದನ್ನು ಅರ್ಥ ಮಾಡಿಸೋರು ಪ್ರಾಬ್ಲಮ್ ಸಾಲ್ವಿಂಗ್ ಅಂತ. ಇವಾಗ ಅವರೇ ಸಿಮ್ಯುಲೇಷನ್ಗೆ ಹೋಗಿದ್ದಾರೆ. ಸಿಮ್ಯುಲೇಷನ್ ಅಂದರೆ ಎಲ್ಲ ಕಂಪ್ಯೂಟರೈಸ್ಡ್ ಗೇಮ್ ಆಡ್ದಂಗೆ ಇರುತ್ತೆ ಅವ್ರು ಕಲ್ತ್ಕೊಳ್ಳೋದು. ಅವ್ರು ಏನೇ ಕಲಿಬೇಕಾದ್ರೆ 10 ನಿಮಿಷದಲ್ಲಿ ಕಲ್ತ್ಕೊಂಡ್ಬಿಡ್ಬೇಕು ಮಕ್ಕಳು. ಸೊ ಆ ಗೇಮ್ ಆಡ್ದಂಗೆ ಆ ಸಿಮ್ಯುಲೇಷನ್ ಆಡ್ಬಿಟ್ರೆ ಅವ್ರಿಗೆ ಗೊತ್ತಾಗುತ್ತೆ ಪ್ರತಿ ಹಂತದಲ್ಲಿ ನನಗೆ ಏನು ಪ್ರಾಬ್ಲಮ್ ಬಂದಿದೆ ಅಂತ. ಅದೇ ವಿಡಿಯೋ ಹೇಳುತ್ತೆ ನೀನು ಎಲ್ಲಿ ಮಿಸ್ಟೇಕ್ ಮಾಡಿದೆ, ಇದು ಮಾಡ್ಬೇಕಾದ್ರೆ ಏನು ಮಾಡಿದೆ ಎಂಬುದು ಎಲ್ಲ ಹೇಳುತ್ತೆ. ಸೊ ಟೆಕ್ನಾಲಜಿ ಅಷ್ಟು ಫಾಸ್ಟಾಗಿ ಜನ ಅದನ್ನು ಕಲಿತಿರ್ಬೇಕಾದ್ರೆ ನಾನು ಇನ್ನೂ ಓಲ್ಡ್ ಥಿಯೇಟರ್ ಸ್ಟೈಲ್ ಮಾಡ್ತೀನಿ ಅಂದರೆ ಆಗಲ್ಲ. ಸೊ ಗ್ರೂಪ್ ಡಿಸ್ಕಷನ್ ಇರುತ್ತೆ, ಕೇಸ್ ಸ್ಟಡಿ ಸಾಲ್ವ್ ಮಾಡಬೇಕು, ರೋಲ್ ಪ್ಲೇ ಮಾಡಿಸ್ಬೇಕು, ಹುಡುಗರಿಗೆ ಅಸೈನ್ಮೆಂಟ್ ಕೊಡಬೇಕು, ವಿಡಿಯೋ ಮಾಡಿಸ್ಬೇಕು. ಇವೆಲ್ಲ ವಿಶ್ವವಿದ್ಯಾಲಯಗಳಲ್ಲಿ, ಮೈಸೂರು ಯೂನಿವರ್ಸಿಟಿ ಹೇಳ್ತಾ ಇಲ್ಲ ನಾನು, ಎಲ್ಲರಿಗೂ ಇದೇ ಟಾರ್ಗೆಟ್. ಹುಡುಗರು ಈ ಮಟ್ಟಕ್ಕೂ ಪ್ರಾಬ್ಲಮ್ ಸಾಲ್ವಿಂಗ್ ತಂದರೆ ಅವ್ರ ಪ್ಲೇಸ್ಮೆಂಟ್ ಆದರೆ, ಸರ್ ಇದು ಸರ್ವಿಸ್ ಇಂಡಸ್ಟ್ರಿ ನಾವಿರೋದು, ಭಾಳ ಚೆನ್ನಾಗಿ ನೋಡ್ಕೋಬೇಕು ಮಕ್ಕಳನ್ನ. ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಸರ್ ಅವ್ರ ಅಲುಮ್ನೈ ಸಾಕು, ಅವ್ರ ಓಲ್ಡ್ ಸ್ಟೂಡೆಂಟ್ಸ್ ಯಾರಾದರೂ ಹೋಗಿರ್ತಾರಲ್ಲ ಅವ್ರು ಸಾಕು, ಇಲ್ಲಿ ಹೋಗ್ರಿ ಚೆನ್ನಾಗಿರುತ್ತೆ, ಇಲ್ಲಿ ಪಿ ಜಿ ಮಾಡಿರಿ, ನನ್ನ ಲೈಫ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಸಾಕು, ಜನ ಬರ್ತಾರೆ. ಸೊ ಅವ್ರನ್ನ ನಾವು ಕೈ ತೊಳ್ಕೊಂಡಂಗೆ ತೊಳ್ಕೊಬಾರ್ದು ಸರ್, ಅಂದರೆ ಹೋಗ್ಬಿಟ್ರೆ ಆಗೋಯ್ತು ಅಂಬೋದು. ಪ್ರಮುಖವಾಗಿ ಟಾರ್ಗೆಟ್ ಕೊಡದೇ ಇರೋದು. ಯಾಕಂದ್ರೆ ಈ ವರ್ಷ ಇಂತಿಷ್ಟು ವಿದ್ಯಾರ್ಥಿಗಳು ಇದ್ದಾರೆ ಅಂದ್ರೆ ಅದರಲ್ಲಿ ಎಷ್ಟು ವಿದ್ಯಾರ್ಥಿಗಳು ಪ್ಲೇಸ್ಮೆಂಟ್ ಆಗಿದೆ ಅದ್ರ ಟಾರ್ಗೆಟ್. ಖಾಸಗೀಕರಣ ಕೊಡ್ತಾ ಇದೆ, ಬಟ್ ಈ ಗೌರ್ಮೆಂಟ್ ಕೊಡ್ತಾ ಇಲ್ಲ. ಹೌದು, ಅದು ಎಫೆಕ್ಟ್ ಆಗ್ತಾ ಇರೋದು. ಈಗ ಸರ್ಕಾರ ಕೊಡುತ್ತಲ್ಲ, ಈಗ ಒಂದು ಅಬಕಾರಿ ಇಲಾಖೆಯಿಂದ ಇಂತಿಷ್ಟು ಕೋಟಿ ಬರಬೇಕು ಅಂತ ಹೇಳ್ಬಿಟ್ಟು ಶಿಕ್ಷಣದ ಯಾಕೋ ಆಸಕ್ತಿ ವಹಿಸ್ತಾ ಇಲ್ಲ. ಈಗ ಪ್ರಮುಖವಾಗಿ ಗುರುರಾಜ್ ಸರ್, ಈಗ ಈ ಕೆಲವೊಂದು ಸಬ್ಜೆಕ್ಟ್ಗಳು ಇದಾವಲ್ಲ, ಈ 9 ವಿಭಾಗಗಳನ್ನು ಮುಚ್ಚುವಂಥ ಹಂತಕ್ಕೆ ಬಂದಿದ್ದಾರೆ ಅಂತೇಳಿ, ಅಂದರೆ ಅದಕ್ಕೆ ಆ ವಿಭಾಗಗಳಿಗೆ ವ್ಯಾಲ್ಯೂ ಇಲ್ಲದೆ ಇರೋದಕ್ಕೆ ಕಾರಣನ, ಅಂದರೆ ಅದನ್ನು ಮುಗಿಸಿದ್ರು ಕೂಡ ನಾನು ಅದರ ಬಗ್ಗೆ ಸರ್ಟಿಫಿಕೇಟ್ ಪಡೆದರೂ ಕೂಡ ಮುಂದೆ ನನಗೆ ಯೂಸ್ ಇಲ್ಲ ಅನ್ನೋದು ಕಾರಣಕ್ಕಾಗಿ ಅದರ ಬಗ್ಗೆ ಆಸಕ್ತಿ ತೋರಿಸದೇ ಇರೋದಾ ಹೇಗೆ? ನನ್ನ ಪ್ರಕಾರ ಯಾವ ಅಕಾಡೆಮಿಕಲ್ಲೂ ಏನೇ ಓದಿರೋದು ಯಾವತ್ತೂ ಯಾವುದಕ್ಕೂ ಕಾಂಪಿಟೇಷನ್ ಇಲ್ಲ, ಎಲ್ಲವೂ ಎಕ್ಸಲೆಂಟು, ಎಲ್ಲವೂ ಎಕ್ಸ್ಟ್ರಾರ್ಡಿನರಿ. ಬಟ್ ಪ್ರೊವೈಡೆಡ್ ಹೌ ದಟ್ ಸ್ಟೂಡೆಂಟ್ ಯುಟಿಲೈಸಸ್ ಇಟ್, ಅವ್ರು ಹೇಗೆ ಯುಟಿಲೈಸ್ ಮಾಡ್ಕೊತಾರೆ ಅವ್ರ ಕೈಯಲ್ಲಿದೆ. ಇವಾಗವರೆಗೆ ನಾವು ಹೇಗೆ ವಿದ್ಯಾರ್ಥಿಗಳ ಕಡೆಯಿಂದ ಇಶ್ಯೂಸ್ ಬಂದಿದೆಯೋ ಇದೇ ಕಡೆ ಪ್ರಾಬ್ಲಮ್ಸು ಟೀಚರ್ಸ್ ಕಡೆಯಿಂದನೂ ಇರ್ಬೋದಾ? ಯಾಕಂದರೆ ಈ ಪ್ರಾಬ್ಲಮ್ಸ್ ಆ ಕಡೆಯಿಂದ ಬಂದಾಗ ಈ ಕಡೆಯಿಂದನೂ ಅವರಿಗೆ ನ್ಯಾಕ್ ರಿಲೇಟೆಡ್ ಪೇಪರ್ ಅಪ್ಗ್ರೇಡೇಷನ್ಸ್ ಮಾಡ್ಕೊತ ಕೂತ್ಕೋಬೇಕು. ಎರಡನೇದು ಎಲ್ಲವುದು ಶ್ರೀಕಾಂತ್ ಅವ್ರು ಹೇಳ್ದಾಗೆ ಟಾರ್ಗೆಟ್ಸು, ಸ್ಟೂಡೆಂಟ್ಸ್ ಎಷ್ಟು ಜನ ಕ್ಲಾಸಿಗೆ ತರ್ತೀರಿ ಅನ್ನೋದು ಎರಡನೇ ಟಾರ್ಗೆಟು. ಯಾಕಂದರೆ ಇದ್ರ ಜೊತೆಗೆ ಅದು ಲಿಂಕ್ ಆಗುತ್ತೆ. ನಾವು ಯಾಕೆ ಈ ಕೋರ್ಸ್ ಹಚ್ಕೊಂಡ್ರೆ ಅವರು ನಾನು ಭಾಳಷ್ಟು ಕಡೆಗೆ ಶ್ರೀಕಾಂತ್ ಅವ್ರು ಹೇಳ್ದಾಗೆ ಟೀಚರ್ಗಳಿಗೆ ಟಾರ್ಗೆಟ್ ಕೊಡ್ತಾರೆ ಇಯರ್ ಸ್ಟಾರ್ಟಿಂಗು, ನೀವು ಎಷ್ಟು ಸ್ಟೂಡೆಂಟ್ಸ್ನ ಕರ್ಕೊಂಬರ್ತೀರಿ. ಇದ್ರ ಜೊತೆ ಕರ್ಕೊಂಡು ಬಂದಾದಮೇಲೆ ಕ್ಲಾಸಿಗೆ ಎಷ್ಟು ಜನ ಕೂತ್ಕೊತಾರೆ ಅನ್ನೋದು ಎರಡನೇ ದೊಡ್ಡದು ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಇದು ಹೈಯರ್ ಲೆವೆಲ್ ಆದಾಗ ಅವ್ರದ್ದೇ ಆದ ಇಶ್ಯೂಸ್ ಇರುತ್ತೆ. ಮೂರನೇದು ಪ್ರಾಬ್ಲಮ್, ಸಪೋಸ್ ರೂರಲ್ ಕಡೆಯಿಂದ ಯಾವುದೋ ಒಂದು ಸ್ಟೂಡೆಂಟ್ ಬಂದಿದ್ದ, ಅವರಿಗೆ ಇಂಗ್ಲೀಷ್ ಸರಿಯಾಗಿ ಬರೋದಿಲ್ಲ. ಅವರಿಗೆ ಹೇಗೆ ಮೋಟಿವೇಟ್ ಮಾಡಬೇಕು, ಆ ಲೆವೆಲಿಗೆ ತಂದು ಸಡನ್ನಾಗಿ ಒಂದು ಡಿಸರ್ಟೇಷನ್ ಬರೀಬೇಕು ಅಂತಂದ್ರೂ ಕೂಡ ಇಟ್ ಈಸ್ ನಾಟ್ ಅನ್ ಈಸಿ ಜಾಬ್. NEP-ಯಲ್ಲಿ ಇದರಲ್ಲಿ ಪ್ಯಾಲ್ ಅಂತ ಒಂದು ಕಾನ್ಸೆಪ್ಟ್ ತಂದಿದ್ದಾರೆ, ಪರ್ಸನಲೈಸ್ಡ್ ಅಡ್ಯಾಪ್ಟಿವ್ ಲರ್ನಿಂಗ್ ಅಂತ. ಒಬ್ರನ್ನೊಬ್ಬರು ಕೂಡಿಸಿ ಅವರಿಗೆ ಲರ್ನಿಂಗ್ ಮಾಡಿಸ್ಬೇಕು. ಇವೆಲ್ಲ ಆ ಲೆವೆಲಿಗೆ ನಾವು ತಗೊಂಡಾಗ ಎಂತಹ ಕೋರ್ಸಸ್ ಕೂಡ ಎಕ್ಸ್ಟ್ರಾರ್ಡಿನರಿಯಾಗಿ ಬೆಳೆಯುತ್ತೆ. ನಾನು ಭಾಳಷ್ಟು ಜನ ಸ್ಟೂಡೆಂಟ್ಸಿಗೆ ನನ್ನ ಸೆಷನ್ಸಲ್ಲಿ ಹೇಳ್ತೀನಿ, ಡಿಗ್ರೀಸ್ ಆರ್ ಓನ್ಲಿ ಹಾಲ್ ಟಿಕೆಟ್ಸ್ ಟು ಎಂಟರ್ ದಿ ಆರ್ಗನೈಸೇಷನ್. ಇಟ್ಸ್ ದ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸ್ ದಟ್ ಮ್ಯಾಟರ್ಸ್. ಡಿಗ್ರಿ ಓನ್ಲಿ ಆ ಸಟನ್ ಸಿಲೆಬಸ್ಸಿಗೆ ಮಾತ್ರ ನೀನು ನಾಲೆಜ್ ಇಡೋ, ಎಲ್ಲದಕ್ಕೂ ಅಲ್ಲ. ಯು ವುಡ್ ಹ್ಯಾವ್ ಗಾಟ್ ಡಿಸ್ಟಿಂಕ್ಷನ್ ಓನ್ಲಿ ಟು ದಟ್ ಸಿಲೆಬಸ್, ನಾಟ್ ಟು ದಿ ಎಂಟೈರ್ ಕೋರ್ಸ್. ಸೊ ಅದಕ್ಕೆ ತಕ್ಕಂತೆ PG ಬೆಳೆದ್ರೆ ಪೋಸ್ಟ್ ಗ್ರ್ಯಾಜುಯೇಟು, ಇಟ್ ಶುಡೆಂಟ್ ಬಿ ನಾಟ್ ಜಸ್ಟ್ ವಿತ್ ದಿ ಸಿಲೆಬಸ್ ಓರಿಯೆಂಟೇಷನು. ಸಿಲೆಬಸ್ ಓರಿಯೆಂಟೇಷನ್ನು ಎಕ್ಸಾಮಿನೇಷನಿಗೆ ಮಾತ್ರ. ಬಿಯಾಂಡ್ ಸಿಲೆಬಸ್ ಏನು, ಹೇಗೆ, ಏನು ಕತೆ, ಆ ಲೆವೆಲಿಗೆ ರಿಸರ್ಚು ಒಂದು ಫ್ಯಾಕಲ್ಟಿಗೂ ಬರಬೇಕು, ಒಂದು ಸ್ಟೂಡೆಂಟ್ಗೂ ಬರಬೇಕು. ಆ ಲೆವೆಲ್ ಆಫ್ ಮೆಚ್ಯೂರಿಟಿ ಸ್ಟೂಡೆಂಟ್ಸು ಬೆಳೆಸ್ಕೋಬೇಕು, ಲೆಕ್ಚರರ್ಸು ಬೆಳೆಸ್ಕೋಬೇಕು. ಅದಕ್ಕೆ ಎರಡಕ್ಕೂ ಬ್ರಿಡ್ಜ್ ಕ್ರಿಯೇಟ್ ಮಾಡೋದೇ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸ್. ಆ ಬ್ರಿಡ್ಜ್ ಕ್ರಿಯೇಟ್ ಮಾಡಿಬಿಟ್ರು ಅಂದರೆ ಯಾವ ಕೋರ್ಸಸ್ಸು ಕಡಿಮೆ ಆಗೋದಿಲ್ಲ ಸರ್. ಮನೆಗಳಿಗೂ ಸ್ಟೂಡೆಂಟ್ಸ್ ಬರಲಿಕ್ಕೆ ರೆಡಿ ಆಗ್ತಾರೆ, ಪ್ರೊವೈಡೆಡು ದೇ ಶುಡ್ ಶೋ ದಿ ವಿಷನ್ ಆ್ಯಂಡ್ ಮಿಷನ್. ಇಲ್ಲಿ ಭಾಳ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ಸರ್.
ಪ್ರತಿಯೊಂದು ಯೂನಿವರ್ಸಿಟಿಗೂ ವಿಷನ್ನು ಮಿಷನ್ನು ಇರುತ್ತೆ, ಉದ್ದೇಶ ಧ್ಯೇಯೋದ್ದೇಶ. ಒಂದು ಯೂನಿವರ್ಸಿಟಿಯ ಧ್ಯೇಯೋದ್ದೇಶ ಉದ್ದೇಶ, ಆ ಡಿಪಾರ್ಟ್ಮೆಂಟಿನ ಧ್ಯೇಯೋದ್ದೇಶ ಉದ್ದೇಶ, ಅಲ್ಲಿರ್ತಕ್ಕಂಥ ಲೆಕ್ಚರರ್ಸಿನ ಧ್ಯೇಯೋದ್ದೇಶ ಉದ್ದೇಶ, ಅಲ್ಲಿರುವ ಸ್ಟೂಡೆಂಟಿನ ಧ್ಯೇಯೋದ್ದೇಶ ಉದ್ದೇಶ, ಹಾಗೂ ಇದರ ಜೊತೆಗೆ ಅತ್ಯಂತ ಮುಖ್ಯವಾದ್ದು ಅವರ ಪೇರೆಂಟ್ಸಿನ ಧ್ಯೇಯೋದ್ದೇಶ ಉದ್ದೇಶ ಒಂದಾಗ್ಬಿಡ್ತು ಅಂದ್ಕೊಳ್ರಿ, ಎಲ್ಲವೂ ಸುಪೀರಿಯರ್ ಆಗಿ ಎಕ್ಸ್ಟ್ರಾರ್ಡಿನರಿಯಾಗಿ ಯೂನಿವರ್ಸಿಟೀಸ್ ಮುಂದೆ ಬರುತ್ತೆ. ಎಲ್ಲ ಡಿಪಾರ್ಟ್ಮೆಂಟ್ಸು ಫುಲ್ ಆಗ್ತವೆ. ಬಟ್ ಇದನ್ನು ಚಾನಲೈಸ್ ಮಾಡುವಂಥ ಶಕ್ತಿ ನಾವುಗಳು ಕೂತ್ಕೊಂಡು ಬ್ರೈನ್ ಸ್ಟಾರ್ಮಿಂಗ್ ಮಾಡಬೇಕು ಸರ್. ರೆಗ್ಯುಲರ್ ಆಗಿ ಯೂನಿವರ್ಸಿಟಿ ಬೆಳಿಬೇಕು ಅಂದರೆ ಇದೊಂದು ಮಾತು ನನಗೆ ತಲೆಯಲ್ಲಿ ಬಂತು. ಯಾವ ಇನ್ಸ್ಟಿಟ್ಯೂಷನು, ಇದು ಸರ್ವೀಸಸ್ ಇರ್ಬೋದು ಇಲ್ಲ ನಾನ್ ಸರ್ವೀಸ್, R&Dಗೆ ಎಷ್ಟು ಪರ್ಸೆಂಟೇಜು ಡಿವೋಟ್ ಮಾಡ್ತಾರೋ ಅಷ್ಟು ಇನ್ಸ್ಟಿಟ್ಯೂಷನ್ಸ್ ಬೆರೆಯುತ್ತೆ. ನಂದು ಲೆಟ್ಸ್ ಟೇಕ್ 100% ನಂದು ಪ್ರಾಫಿಟ್ನಲ್ಲಿ ಎಜುಕೇಷನಲ್ಲಿ ಇಷ್ಟು ಬರೋ ದುಡ್ಡಿನಲ್ಲಿ 2% ಆಫ್ ದಿ ಅಮೌಂಟ್ ಶುಡ್ ಬಿ ಇನ್ವೆಸ್ಟೆಡ್ ಫಾರ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಆ ಪರ್ಸೆಂಟೇಜೇ ಸಂಸ್ಥೆ ಮುಂದೆ ಬರಲಿಕ್ಕೆ ದಾರಿ. ಎಸ್ ಚಿಕ್ಕಟ್ಟಿ ಸರ್, ಕೊನೆಯದಾಗಿ ಏನು ಹೇಳ್ತೀರಿ ಅಂದರೆ ಕ್ವಾಲಿಟಿ ಶಿಕ್ಷಣ ಹೇಗಿರಬೇಕು? ಸರ್, ನನ್ನ ಪ್ರಕಾರ ಸಮಸ್ಯೆಗಳು ಏನೇನು ಇದೇವೆ ಪ್ರವೇಶದ ಕುರಿತು ತಾವೆಲ್ಲ ಕೇಳಿದಿರಿ. ಇವಾಗ ಇದಕ್ಕೆ ಮಾರ್ಗೋಪಾಯ ಏನು ಅನ್ನೋದಾದರೆ, ಈಗ ಸದ್ಯದಲ್ಲಿನೇ ಈ ಪ್ರವೇಶವನ್ನ ಹೆಚ್ಚಿಸಬೇಕಾದ್ರೆ ವಿಶ್ವವಿದ್ಯಾಲಯಗಳು ಮತ್ತು ಉದ್ಯೋಗ ಮಾರುಕಟ್ಟೆಯ ಏನು ಸಂಪರ್ಕ ಏನಿದೆ, ಅಂತರ ಏನಿದೆ, ಅದು ಬಹಳ ಸಮೀಪ ಆಗ್ಬೇಕು. ಅದರ ಜೊತೆಗೆ PG ಪಠ್ಯಕ್ರಮನೂ ಬದಲಾಗಬೇಕು. ಹೇಗೆ ಬದಲಾಗಬೇಕು ಅಂದ್ರೆ ಕೈಗಾರಿಕೆ ಅಲ್ಲಿ ನಡೀತಕ್ಕಂಥ ಅವಶ್ಯಕತೆಗಳ ಅನುಗುಣವಾಗಿ ಪಠ್ಯಕ್ರಮನೂ ಬದಲಾಗಬೇಕು. ಅದರ ಜೊತೆಗೆ PG ಮುಗಿಸಿದವರಿಗೆ ಏನಾದರೂ ಉದ್ಯೋಗದ ಭರವಸೆಯನ್ನು ಕಲ್ಪಿಸಬೇಕು. ಅದರ ಜೊತೆಗೆ ನಾವು ಆ ವಿದ್ಯಾರ್ಥಿಗಳಿಗೆ ತಾವು ಸ್ವಂತಾಗಿನ ಏನಾದ್ರು, ಯಾಕಂದ್ರೆ ಈಗಿನ ವಿದ್ಯಾರ್ಥಿಗಳಾದ್ರೆ ಜಾಬ್ ಕರೀತಾ ಇದ್ದಾರೆ. ಅದ್ರ ಜೊತೆಗೆ PG ಮುಗಿಸಿದ ಮೇಲೆ ಜಾಬಕ್ಕೆ ಡಿಪೆಂಡ್ ಆಗಲಾರ್ದನೆ ಅವರು ಸ್ವಂತಾಗಿ ಏನಾದರೂ ಮಾಡ್ಲಿಕ್ಕೆ ಬರುವಂತ ಕೋರ್ಸ್ಗಳನ್ನ ಯೂನಿವರ್ಸಿಟಿ ತಯಾರು ಮಾಡ್ಬೇಕು. ಯಾಕಂತ ಹೇಳಿದ್ರೆ ಎಲ್ಲರೂ ಎದಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಕೋರ್ಸ್ ಮುಗಿದು ನೌಕರಿ ಮಾಡೋದು. ಯೂನಿವರ್ಸಿಟಿ ಅವ್ರು ಎಂತ ಕೋರ್ಸ್ ಈಗ ನಾವು ಇಂಟ್ರೊಡ್ಯೂಸ್ ಮಾಡ್ಬೇಕಾಗಿದೆ ಅಂದ್ರೆ ಅದನ್ನ ಮುಗಿಸಿದ ಮೇಲೆ ಅವರು ಸ್ವಂತಾಗಿ ತಮ್ಮ ಒಂದು ಕಾಲ ಮೇಲೆ ನಿಂತು ತಮ್ಮ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಸೇವೆಯನ್ನ ಮಾಡುವಂತ ಕೋರ್ಸ್ಗಳು ಯೂನಿವರ್ಸಿಟಿನಲ್ಲಿ ಬರಬೇಕು ಸರ್. ಅಂದಾಗ ಮಾತ್ರ ಇದು ಎಲ್ಲ ಸಾಧ್ಯತೆ ಇದೆ. ಈಗಾಗಲೇ ತಮಗೆ ಗೊತ್ತಿದೆ, ಒಂದು ಅಂಶ ನನ್ನ ಹೇಳಿಕೆ ನಾವು ನೆನಪಾರೋದಿಲ್ಲ. ಇವತ್ತು IPBT ನಲ್ಲಿ ಏನು ಸಾಫ್ಟ್ವೇರ್ ಇಂಜಿನಿಯರ್ ಅಂತೇಳಿ 18 ತಾಸು 15 ತಾಸು ವರ್ಕ್ ಮಾಡ್ತಾ ಇದ್ದಾರೆ. ಮುಂದೋದಿನ ದಿನ ಬರ್ತದೆ, ಯಾರು ಬೆಂಗಳೂರಿನಲ್ಲಿ ಅಷ್ಟು ವರ್ಷ ಕೆಲಸ ಮಾಡಲಾರದೆ ಹಳ್ಳಿಗಳಿಗೆ ಮತ್ತೆ ಅಗ್ರಿಕಲ್ಚರ್ಗೆ ವಾಪಸ್ ಹೋಗುದ್ರು ಏನು ಸರ್ಪ್ರೈಸ್ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ತಮ್ಮ ಮಾನಸಿಕ ನೆಮ್ಮದಿಯನ್ನ ಕಳ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ಸ್ವಂತಾಗಿ ಟೆಕ್ನಾಲಜಿಯನ್ನ ಡೆವಲಪ್ ಮಾಡ್ಲಿಕ್ಕೆ ಯೂನಿವರ್ಸಿಟಿಗಳು ಮುಂದೆ ಹಾಕ್ಬೇಕು ಅಂತೇಳಿ ನನ್ನ ವಿಚಾರ ಮತ್ತು ಸಲಹೆ ಸರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ 4 ಜನಕ್ಕೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ಪ್ರಮುಖವಾಗಿ ಶಿಕ್ಷಣದಲ್ಲಿ ತೀವ್ರಗತಿಯಲ್ಲಿ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಮೊದಲದಾಗಿ ಕ್ವಾಲಿಟಿ ಶಿಕ್ಷಣ ಕೊಡಬೇಕು. ಶಿಕ್ಷಣ ತಕ್ಕಂತೆ ಜಾಬ್ ಇರೋ ಕಡೆ ಆ ರೀತಿಯ ಪ್ಲೇಸ್ಮೆಂಟ್ ಇರಬೇಕು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗಿನ ಡಿಜಿಟಲ್ ಯುಗದಲ್ಲಿ ಯಾವ ರೀತಿಯ ಶಿಕ್ಷಣ ಬೇಕು ಅದರ ಕಡೆ ಗಮನ ಕೊಡಬೇಕಾಗತ್ತೆ. ಈಗ PG UG ಎಲ್ಲ ಮುಗಿದ್ರೂ ಕೂಡ ಜಾಬ್ ಇಲ್ಲ ಅಂತ ಹೇಳಿದ್ರೆ ಸರ್ಟಿಫಿಕೇಟ್ ತಗೊಂಡು ಏನು ಮಾಡೋಕ್ಕಾಗತ್ತೆ. ಸೊ ಅದ್ರ ಕಡೆ ಒಟ್ಟಿನಲ್ಲಿ PG ಮುಗೀತು ಅಥವಾ UG ಮುಗೀತು ಅಂತ ಹೇಳಿದ್ರೆ ಜಾಬ್ ಇರೋ ಥರ ಈ ರೀತಿ ಟೆಕ್ನಿಕಲ್ ಕೋರ್ಸ್ ಕಡೆ ಹೆಚ್ಚಿನ ಗಮನ ಕೊಡ್ತಾ ಇರೋದ್ರಿಂದಾಗಿ ಡೆವಲಪ್ಮೆಂಟ್ ಅಂದರೆ ಈ ರೀತಿ ಈಗ ಬ್ರ್ಯಾಂಡ್ ವ್ಯಾಲ್ಯೂ ಏನಿದೆಯಲ್ಲ ಅದರ ಕಡೆ ಯೂನಿವರ್ಸಿಟಿಗಳು ಗಮನ ಕೊಡಬೇಕಾಗತ್ತೆ. ಯಾಕೆಂದರೆ ಖಾಸಗೀಕರಣದಲ್ಲಿ ಟಾರ್ಗೆಟ್ ಇದೆ, ಬಟ್ ಈಗ ಸರ್ಕಾರಿ ವಿವಿಯಲ್ಲಿ ಟಾರ್ಗೆಟ್ ಇಲ್ಲ. ಅದೇ ಸಮಸ್ಯೆ ಆಗ್ತಾ ಇರೋದು. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.